ಆ ಕೆಲಸ ಏನೈತಿ? ಎಲ್ಲರೂ ಒಂದ್ ದಾರಿ ತಪ್ಪಿಸ್ತೀನಿ. ಅಲ್ಲಿ ನಡ್ಕೊಂಡೆ, ಇಲ್ಲಿ ನಡ್ಕೊಂಡೆ, ಅಲ್ಲಿ ಹೋಗಕ್ಕೆ ಅಲ್ಲಿ ಇದ್ದೀನಿ. ನಿನ್ನ ಬಿಟ್ಟು ಇಲ್ಲ ರೈತರು ನಡ್ಕೊ ಹೋಗು. ನಿನ್ನ ಬಿಟ್ಟು ಅನ್ಯವಾಗಿ ದೇವ್ರು ಇದ್ರೆ ದೇವ್ರಿಗೆ ಹೋಗು. ನಿನ್ನ ಬಿಟ್ಟು ಅನ್ಯವಾಗಿ ದೇವರು ಇಲ್ಲೇ ರೈತನೇ. ದೇವ್ರಂದ್ರೆ ಅವ್ರಿಗೆ ಅಂತೀರಿ, ಅವ್ರು ಹೊಲ್ಲದಕ್ಕಂತೀರಿ. ಅವ್ರು ಹೊಲ್ಲದಕ್ಕೆ ದೇವ್ರ ಅಂತ ಹೊಂಟಿರಿ ನೀವು, ಮೊದಲ ಅರಿವಿಗೆ ದೇವ್ರ ಅಂತ ಏನಂದ್ರೆ ಅರು ನಿಮ್ಮಲ್ಲಿ ಐತಲ್ಲ. ನಿಮ್ಮನ್ನು ಬಿಟ್ಟು ಬೇರೆ ಇಲ್ಲ ಅರು ಐತನ. ಅವ್ರಿಗೆ ಅಡಿಗೆ ನಡ್ಕೊಂಡ್ರಿ ಏನ್ ಲಾಭ ಐತೆ? ದೇವ್ರಂತೆ ನಿಮ್ಮಿಂದ ಅರಿವಿಸ್ಕೊಳ್ಳೋದು ಅದು ಅವ್ರಿಗೆ ಹಿಡಿಯೋದಿಲ್ಲ. ಜಡ ಅರು ಅಲ್ಲುವುದನ್ನು ಜಡವೆಂದು ಬಿಡವನು ಜನರ ದೇವ. ಈ ತೋರಿಕೆಗೆ ಆಧಾರಭೂತವಾಗಿರ್ತಕ್ಕಂಥ ಸದಾನಂದಮಯವಾದವು ಎಲ್ಲರಿಗೂ ಅದೇನೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಈ ಪುರಾಣ ತೋರಿಕೆಗೆ ಆಧಾರವಾಗಿ ಆಧಾರವ ಬ್ರಹ್ಮ ಆ ದೇವಿ ಮಾಯಿ ಅದನ್ನ ಅವಲಂಬಿಸ್ಕೊಂಡಿದ್ದು ಮಾಯ ತೋರಿಕೆ ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತ ಆಧೇಯವಾಗಿರ್ಬೋದಿಲ್ಲ ಪುತ್ರ. ಮತ್ತು ಅದನ್ನು ಬಿಟ್ಟು ಇಲ್ಲ, ಅದರಲ್ಲಿನೂ ಅದಿಲ್ಲ. ನಿನ್ನಲ್ಲಿ ಇಲ್ಲ ಜಗತ್ತು, ಆದ್ರೂ ನೀನು ಬಿಟ್ಟು ತೋರಿಲ್ಲ. ಇದ್ದಂಗೆ ತೋರ್ಬೇಕು, ಅದು ಖುಷಿ ತೋರಿಕೆ ಅಂತ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದಂಗೆ ಅದು ತೋರಿದ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದ್ದಂದ್ರು ಅದಕ್ಕೆ ಇರಿಕೆ ಐತೆನ? ಇಲ್ಲ. ಕಪ್ಪಿ ಚಿಪ್ಪಿಗೆ ಬೆಳ್ಳಿ ತೋರಿದಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಆಮೇಲೆ ನಿನ್ನಲ್ಲಿ ಜಗತ್ತು ತೋರಿದಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ. ಇದು ಸುಳ್ಳದ ಭ್ರಾಂತಿಯಿಂದ ತೋರ್ತದೆ, ನಿಜವಾಗಿಲ್ಲ. ಜಗತ್ತು ಇಲ್ಲ ಇಲ್ಲ. ಇದ್ದಿದ್ರ ಅದನ್ನ ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ಹಗ್ಗದೊಳಗೆ ಹಾವು ಇದ್ದಿದ್ರೆ ಏನ್ ಮಾಡಿರೋ ಹೋಗಿದ್ದೆ. ಹಗ್ಗ ತಿಳುವಳಿಕೆ ಆದ್ಮ್ಯಾಗ ಹಾವು ಏನಾಯ್ತು? ಹಗ್ಗನ ಆತು. ಹಂಗೆ ಯಥಾರ್ಥ ವಸ್ತುವಿನ ಜ್ಞಾನ ಆದ್ಮ್ಯಾಗ, ಬ್ರಹ್ಮ ತಿಳುವಳಿಕೆ ಆದ್ಮ್ಯಾಗ ಜಗತ್ತೇನಾಯ್ತು? ಇದು ಬ್ರಹ್ಮಮಯನ ಆಯ್ತು. ಈ ಬ್ರಹ್ಮಮಯನ ಹಾಕಿದ್ದಿಲ್ಲ, ಇದು ಜಗತ್ತನ ಆಗಿತ್ತು. ಜಗನ್ಮಯನ ಇರ್ತಿತ್ತು, ಅದ್ರ ಬ್ರಹ್ಮಮಯ ಏಲಕ್ಕಿತ್ತು. ಬ್ರಹ್ಮಜ್ಞಾನ ಆದ್ಮ್ಯಾಗ ಭ್ರಾಂತಿಯಿಂದ ಇದು ತೋರದು. ಈ ಭ್ರಾಂತಿ ನಾಶ ಮಾಡ್ಬೇಕಂದ್ರೆ ಯಥಾರ್ಥ ಜ್ಞಾನ ಮಾಡ್ಬೇಕು. ಅವಾಗ ನಿನಗೆ ಶಾಂತಿ ಸಮಾಧಾನ ಸಿಗ್ತದೆ. ಸಾಕಷ್ಟು ಶಾರೀರಿಕ ಸೌಕರ್ಯಗಳನ್ನು ಮಾಡ್ಕೊಂಡಿರಿ, ಅದಿಲ್ಲ? ಎಲ್ಲ ಆಧುನಿಕ ಸೌಕರ್ಯಗಳನ್ನೆಲ್ಲ ಮಾಡ್ಕೊಂಡೇವಿ ಇಲ್ಲ? ಎಲ್ಲಾ ತರದಿಂದ ಅನುಕೂಲ ಆಗುವಂಗ ಮಾಡ್ಕೊಂಡ್ರಿ. ಆದ್ರಿಂದ ಏನ್ ಹೊಂದಿದ್ರಿ? ಸುಖ ಹೊಂದಿದ್ರಿ? ಯಾಕ್ರಿ? ಎಲ್ಲ ವಾಹನ ಸಂಚಾರಕ್ಕೆ ವಾಹನ ಮಾಡ್ಕೊಂಡಿರಿ. ಯಾಕ್ರಿ? ಇವೆಲ್ಲ ನಮ್ಮ ನಿತ್ಯ ಇವಕ್ಕೆಲ್ಲ ಕೆಲ್ಸಕ್ಕೂ ಯಂತ್ರಗಳನ್ನ ಅನುಕೂಲ ಮಾಡ್ಕೊಂಡಿರಿ. ಬಟನ್ ಹೊಡೆದ್ರೆ ಮುಗಿದ್ವ, ಹೌದಿಲ್ಲ? ಎಲ್ಲಾ ತಕ್ಕೂ ಬಟನ್ ಆಗೋದಿಲ್ಲ. ಆದ್ರೆ ಏನಾಗೈತಿ ನೋಡ್ರಿ, ನೆಮ್ಮದಿ ಐತೆ? ಯಾಕಿಲ್ಲ? ಇಷ್ಟು ವಿಜ್ಞಾನ ಮುಂದುವರೆದಂತೆ ಎಲ್ಲ ತರದ ಅನುಕೂಲ ಮಾಡ್ಕೊಂಡಿದೆ. ಇನ್ನೇನಿಲ್ಲ, ಹಾಳಿ ಪಾಳಿ ಔಷಧ ಬರೀ ಬಟನ್ ಹಾಕ್ಬೋದು ಅಷ್ಟೇ, ಹೌದಿಲ್ಲ? ಬೇಕಾಗೇ ಇಲ್ಲ ಅವು, ಹೌದಿಲ್ಲ? ಪೆನ್ನು ಹಾಳಿ ಅವಶ್ಯಕತೆ ಇಲ್ಲ. ಇನ್ನೆಲ್ಲ ಸಾಲಿ ಕಲಿಬೇಕಾದ್ರು ಅವು ಬೇಕಾಗಿಲ್ಲ. ಇಬ್ಬರ ಮ್ಯಾಗ ಕಂಪ್ಯೂಟರ್ ಇದ್ರ ಮ್ಯಾಗ ಬಟನ್ ಮ್ಯಾಗ, ಹೌದಿಲ್ಲ? ಪ್ರೆಸ್ ಮಾಡ್ಕೊಂತ ಕೂತು ಆದ್ರೂ ಸಮಾಧಾನ. ಎಷ್ಟು ಸೌಕರ್ಯಗಳನ್ನ ನಾವು ಮಾಡ್ಕೊಂಡೇವ ಅಂದ್ರೂ ಕೂಡ ಮತ್ತು ಎಷ್ಟೆಷ್ಟು ಪಾಳೆ. ಮೊದಲು ಎಷ್ಟ್ರಿ, ಒಂದು ಉತ್ತಾರ ತರ್ಬೇಕಾದ್ರೆ ತಲಾಟಿ ತಡೆಯಲ್ಕ ಗೀಜ್ ಕೊಟ್ಬಿಡ್ತಿದ್ವಿ. ಈಗ ಪಾಳೆ ಹಚ್ಬೇಕು. ಯಾಕ್ರಿ? ಅವೇನು ಪವನಿ ಪತ್ರಿಕೆ ಅಂತ ಹೇಳಿ ಉತ್ತಾರ, ಚಾಲ್ತಿ ಉತ್ತಾರ, ಅದಕ್ಕೆ ಏನ್ ಪಾಳೆ ಎಷ್ಟು ಅನುಕೂಲ ಐತಿ ಅಂದ್ರೆ ಸುಧಾ ಹೌದಿಲ್ಲ? ಹೆಂಗ ಅನುಕೂಲಕ್ಕ ಹಂಗ ಸಮಸ್ಯೆಗಳೇ ಉದ್ಭವಿಸ.
ಆಧ್ಯಾತ್ಮಿಕ ಜನ ಹೊಂದ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಬಾಳೆ ಎಲ್ಲ ಹಾಳು ಬಾಳೆ ನಾಯಿ ಬಾಳೆ ಇದ್ದಂಗೆ ವ್ಯರ್ಥ. ಏನ್ ಇದಕ್ಕೆ ಹೊಂದ್ಕೊಂಡೆ ಅಂದ್ರೆ ನಿನ್ನ ಪ್ರಪಂಚ ಪಾರಮಾರ್ಥದ ನೆರವು ಹೊಂದ್ಕೊಂಡು ಹೋಗು ಅಂದ್ರೆ ನಿನ್ನ ಪ್ರಪಂಚನ ಸರಳ ಹೆಂಗ್ ನಡೆದ್ರು ಅದು ಬರೋಬ್ಬರಿ ಅನಿಸ್ತದೆ. ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಆಗೈತಿ ಬಿಡಪ್ಪ, ಮನುಷ್ಯಗೆ ನೆಮ್ಮದಿ ಇರ್ತದೆ. ಅದು ಸಾಧುಗಳಿಗೆ ಇಂಥದ ಸೋಗು ಅಂತ ಎಲ್ಲಾರ ಹೇಳ್ಯಾರನು? ಹೊರಗಿನ ಸೋಗು ನೋಡೇ ಸಾಧುಗಳಂತ ಬೆನ್ನ ಹತ್ತವ್ರದ್ದು. ಸಾಧುಗಳ ಲಕ್ಷಣ ಅಂತರಂಗದ ಬಹಿರಂಗದ. ಅಂತರಂಗದ ಹೋದಿಲ್ಲ, ಹೊರಗೆ ಹೆಂಗಾರ ಸೋಗು ಮಾಡ್ಕೊಂಡು ಸಾಧು ಎಲ್ಲಾರ ಬರ್ದಾರ ಅಂತ ಸೋಗೈತೆ ಅಂತ ಹಿಂಗ್ ಸೋಗು ಹಾಕಿದ ಸಾಧು ಆಗಿ ಸಾಧು ಆಗಕ್ಕೆ ಬರ್ತೈತಿ. ಸೋಗು ಹಾಕಿದ ತಲಿ ಬೋಳ್ಸಿರ್ಬೋದು, ಕೆಂದ ಬಿಟ್ಟಿರ್ಬೋದು, ಬೆಳ್ಳಕ್ಕೆ ಮರಿ ಹೆಂಗಾದ ಗಡ್ಡ ಬಿಟ್ರೆ ಬರ್ತೈತಿ, ಪಟ್ಟ ಬಿಡದ್ರ ಬರ್ತೈತಿ. ಏನ್ ಬಿಡದ್ರ ಬರ್ತೈತಿ ಹೇಳ್ರಿ? ಏನ್ ಯಾವ ಸೋಗು ಹಾಕಿದ್ರೆ ಸಾಧು ತಗೊಳ್ತೈತಿ? ಆ ಸೋಗಿಗೂ ಸಾಧುವಿಗೂ ಏನ್ ಸಂಬಂಧ? ಹೊರಗಿನ ಸೋಗು ನೋಡಿ ಬೆನ್ನ ಹತ್ತಿದ್ರೆ ಅಂದ್ರೆ ಮುಂದೆ ಅದ್ರ ಫಲ ನೀವು ನೋಡ್ಬೇಕಾಗತ್ತೆ. ಸಾಧುಗಳ ಲಕ್ಷಣ ಇಂಥದ್ದ ಅಂತ ಹೊರಗಿಂದ ಎಲ್ಲಾರು ಹೇಳ್ಯಾರನ? ವಿಷಯಗಳ ಮ್ಯಾಗಿನ ಮೋಹ ಇರುವುದು ಬಿಡುದು ಮನಸ್ಸಿನಾಗ ಇರ್ತೈತೋ ಏನ್ ತಲೆ ಮೇಲೆ ಡೂಬದ ಮೇಲೆ ಅರಿವಾಗಿರ್ತೈತಿ? ಹಂಗ ಸೋಗ್ ನೋಡಿ ವೈರಾಗ್ಯ ಅಂತ ತಿಳ್ಕೊಂಡ್ರಿ, ಕೆಂಪ್ ಪಟ್ಟಿ ಹಾಕಿಬಿಟ್ರಿ ವೈರಾಗ್ಯದ ಗುರ್ತ. ಯಾಕ್ರಿ? ನಾವು ಎಕಡೆನು ಮನಸ್ಸು ಹೋಗೋದ್ರಿ ಬಿಡಿ, ವಿಷಯಗಳ ಕಡೆಗೆ ಹೋಗೋದಲ್ಲಿ ಕೆಂಪ್ ಅರಿವಿ ಹಾಕೊಂಡ್ಬಿಟ್ರಿ. ಹಂಗಾರೆ ಅಷ್ಟು ಮಾಡೋದು ಚಲೋ ಐತಲ್ಲ. ಅದಕ್ಕೆ ಬೇಕಾದ ವೇಷ ಹಾಕ್ಬೋದು. ಏನ್ ಸಾಧುಗಳಿಗೆ ಇಂಥದ್ದು ಕೈಪಣ ಹಾಕ್ಬೇಕಂತ ಯಾಕ್ರಿ? ಸಾಧು ಆದ ಲಂಟ ಹಾಕ್ಬೇಕು. ಇಂಥ ಡ್ರೆಸ್ ಯಾಕಪ್ಪ ಅವಾಗ ಅಂತಿರ್ತಾರೆ. ಯಾಕ್ರಿ? ಬೇಕಾದ ಡ್ರೆಸ್ ಹಾಕ್ಬೋದು. ಏನ್ ಅತ್ಯಂತ ಎಲ್ಲ ಸೋಗು ನಮ್ಮನೆ ಹಾಕ್ತಾರೆ. ಯಾಕ್ರಿ? ಜನ ಏನೇನೋ ತಿಳ್ಕೋತಾರೆ, ಹಿಂಗ್ಯಾಕ್ ಮಾಡ್ತಾರೆ ಸೋಗು? ಇದು ಮಠ ಮಣ್ಣೆ ಇಂಥ ಕಾರ್ಯಕ್ರಮ ಇದ್ದಲ್ಲಿ ಸಂಜೆ ಸುತ್ಕೊಂಡು ಬಂದಿರ್ತಾರೆ ಶಿವಾನಂದ. ಹೌದು, ಇಲ್ಲಾರು ಹೊಂಟ್ರ ಅವ್ರು ರೂಢಿಗತ್ತು ಪ್ಯಾಂಟ್ ಹಾಕೊಂಡು ಹೋಗ್ಬಿಡ್ತಾರೆ. ಹೌದು, ಹಿಂಗ್ಯಾಕ್ ಹಾಕಕತ್ತಾರ ಇವ್ರು ಅಂತಂದ್ರೆ ಯಾಕ್ರಿ? ಅದಕ್ಕೇನು ಸಂಬಂಧ? ರೂಢಿ ಐತಿ. ಸಾಧುಗಳಿಗೆ ಸನ್ಯಾಸಿಗೆ ಇಂಥದ್ದು ಸೋಗು ಹಾಕ್ಬೇಕಂತ ಬರ್ಕೊಟ್ಟೈತಿ. ಯಾಕ್ರಿ? ಸಾಧು ಸನ್ಯಾಸಿ ಅಂತ ಇನ್ನೊಬ್ಬರಿಗೆ ಅಂತ ಅನಿಸ್ಕೋಬೇಕಾಗಿತ್ತು. ಬೇಕಾಗಿಲ್ಲ ನಮ್ಗೆ ಯಾವ ಏನ್ ಜಗತ್ತು ಅನ್ನೋದು ಬೇಕಾಗಿಲ್ಲ. ಜನ ಮೆಚ್ಚಿ ನಡ್ಕೋಬೇಕಂತ ಏನೇನಾದ್ರು ಜನರ ಮೆಚ್ಚುಗೆ ಮಾಡ್ಕೊ. ಹಂಗೆ ಸೋಗ ನೋಡಿ ವೈರಾಗ್ಯ ಅಂತ ತಿಳ್ಕೊಂಡ ಗಪ್ಪಸಿಗೆ ಬೀಳ್ತೇವೆ ನೀವು. ಮಹಾತ್ಮರೆಲ್ಲ ಸುಖದ ಕಡೆ ಮನಸ್ಸು ಕೊಟ್ಟು ಸುಖಿ ಆದ್ರು, ಇನ್ನ ದುಡ್ಡು ದುಗ್ಗಾಣಿ ಕಡೆ ಲಕ್ ಕೊಟ್ಟು ಸುಖ ಹೊಂದಿದ್ರು. ಯಾಕ್ರಿ? ದುಡ್ಡು ಕೊಟ್ಟು ಸುಖ ತಗೋಕ್ ಬರ್ತೈತಿ? ದುಡ್ಡು ಹೆಂಗ ಸುಖದ ಪ್ರಮಾಣ ಹೆಚ್ಚಿಗೆ ಕುಂತ ಹೋಗ್ತೈತಿ, ಕಡಿಮೆ ಕುಂತ ಹೋಗ್ತೈತಿ ಸುಖದ ಪ್ರಮಾಣ? ಹೆಂಗ್ ಗಳಿಗೆಸ್ತಂಗ ಸಮಾಧಾನ ಎಷ್ಟೆಷ್ಟು ಕಡಿಮೆ ಸಾಮಾನು ಅದ ಅಷ್ಟು ಆರಾಮ ಪ್ರವಾಸ. ಭಾಳ ಲಗೇಜ್ ಮಾಡ್ಕೊಂಡೆ ಅಂದ್ರೆ ಅದನ್ನ ಕಾಕೊಂತ ತಕೊಂಡು ಎಲ್ಲೂ ಹ್ಯಾಂಗ್ ಬಿಟ್ಟು ಹೋಗ್ಲಿ ಮಾಡ್ಕೊಂಡ್ ಕುಂತಿಯಲ್ಲ ಹೊಲ ಮನೆ ಬದುಕು ಲಗೇಜ್. ಅದ್ರ ಮಕ್ಕಳು ಮರಿ ನಾನು ಹ್ಯಾಂಗ್ ಹೋಗ್ಲಿ?
ಎಲ್ಲಾರು ಹೋಗ್ಬೇಕಂದ್ರೆ ಆಗುದಿಲ್ಲ ಯಾಕ್ರಿ. ಅದು ಇರ್ಲಿ ಅಂತ ಎಲ್ಲ ಇರ್ಲಿ, ಅವ್ನು ತ್ಯಾಗ ಮಾಡ್ಬೇಕನ್ನೋ ಬಿಡ್ಬೇಕನ್ನೋದು ಮನಸ್ಸಿನ. ಆರಾಮ್ ಬೇಕಂದ್ರೆ ಎಲ್ಲ ಗದ್ದಲ ಕೈ ಬಿಡು. ಸೋಗಿನ ಗದ್ದಲ ಬೇಕಂದ್ರೆ ನೀ ಆರಾಮ ಏನ್ ಮಹಾತ್ಮರ ಮಾತಿನಲ್ಲಿ ಯಾವಾಗ ಶ್ರದ್ಧೆ ಇರ್ತದೆ ಅವ್ರಿಗೆ ಕಲ್ಯಾಣ ಆಗ್ತದೆ. ಜ್ಞಾನಿಗಳ ಸ್ಥಿತಿ ನಮಗೆ ನೋಡ್ಲಿಕ್ಕೆ ವ್ಯಷ್ಟಿ ರೂಪದಿಂದ ಕಂಡು ಅವ್ರ ಸ್ಥಿತಿ ಸಮಿಷ್ಟಿ ರೂಪದಿಂದ ಇದೆ. ಇದು ಶ್ರುತಿ ಸಂಪನ್ನ ಅಭಿಪ್ರಾಯ. ಇಲ್ಲೇ ಅದಾರ ಅಂದ್ರೆ ಸುಧಾ ಅವ್ರ ದೃಷ್ಟಿಯಲ್ಲಿ ವ್ಯಾಪಕವಾಗಿ ಬ್ರಹ್ಮ ಎಷ್ಟು ವ್ಯಾಪಕ ಅದಾನ, ವ್ಯಾಪಕ ಐತಿ, ಅಷ್ಟು ಮಹಾತ್ಮರ ದೃಷ್ಟಿ ವ್ಯಾಪಕ. ನಿರಂತರ ಸತ್ಸಂಗದೊಳಗೆ ತೊಡಗಿದಾಗ ನಿರ್ಮೋಹ ಆಗ್ತದೆ, ಮೋಹಾಸಕ್ತಿ ಕಡಿಮೆ. ಮನಸ್ಸಾನ ತೊಡಗುದಿಲ್ಲ ಸತ್ಸಂಗದೊಳಗೆ, ಮೋಹವನ್ನು ಕಳ್ಕೊಳಿಸೋಣ ತೊಡಗ್ತೇವೆ. ಬಾಳೆ ನಾಟಕ ಮಾಡ್ಕೊಳ್ಸೋದಿಲ್ಲ. ಏನೋ ನಿಮ್ಮ ಆಶೀರ್ವಾದ ಬಾಳೆ ಅನುಕೂಲ. ವಿಷಯ ಬುದ್ಧಿ ಹೋಗಿ ನಿರ್ವಿಷಯ ಬುದ್ಧಿ ಬರುದು ಬಹಳ ಬಿಗಿಯದ ನೋಡ್ರಿ. ನಿವ್ವಳ ಆತ್ಮ ವಿಚಾರ ಮಾಡ್ಬೇಕನ್ನೋದು ಇಲ್ಲಿ. ಇದ್ರ ಹೆಸರಿನ ಮ್ಯಾಗ ನಮಗ್ ದೇವ್ ಬಿಡ್ತೈತಿ, ಜಡ್ ಬಿಡ್ತೈತಿ, ಹೌದಿಲ್ಲ, ನಮ್ ಸಾಂಗ್ ಹೊಕ್ಕವು ಅಂತ ಮಾಡಾಕ್ತಿರಿ ನೀವು, ಹೌದಿಲ್ಲ. ಎದಕ್ ಮಾಡಾಕ್ತಿರಿ ಗೊತ್ತೈತಿ ನನಗೆ. ಯಾಕ್ರಿ ನೀ ನಮಸ್ಕಾರ ಮಾಡೋದು ನಿನ್ ಸಂಬಂಧ ಮಾಡ್ತೀನಿ, ನಮಸ್ಕಾರದ ಎದಕ್ ಉಪಯೋಗ ನನಗೆ? ನಿನ್ ಸಂಕಟ ಹೋಗ್ಲ ನೀನ್ ಮಾಡಾಕ್ತೀರಿ. ನೀನೇನು ದೈನಾಸ್ ಬಿಡುದು, ಗಲ್ಲ ಬಡ್ಕೋದು, ಏನೇನು ಮಾಡ್ತೀವಿ, ಹೌದಿಲ್ಲ. ಎಲ್ಲಾ ಹೊರಗಿಂದೆಲ್ಲ ಕೈ ಬಿಟ್ಟು ಒಳಗೆ ಸುಮ್ಮನೆ ಉಳಿದಾಗ ಹೋಗ್ಬೋದ ನೋಡ್ರಿ. ಎಲ್ಲ ಒಬ್ರಿಗೊಬ್ರು ಸಾಮಾನು ಕೊಡ್ತಿರೋ ಏನು ಆರಾಮ್ ಕೊಡ್ತಿರೋ ನೀವು? ಹಣದಿಂದ ನಮ್ಮ ಋಷಿ ಮುನಿಗಳು ಹೇಳುತ್ತೇನೆ ನಂಬುದಿಲ್ಲ ನಾವು. ಆ ಜೋಗೋ ಬಂದ ಹಣಿಗೆ ಬಂಡ ತಿಕ್ಬಿಟ್ರೆ ಆಕಿ ಮಾತು ನಂಬ್ತೀರಿ. ಯಾಕೆ ಜೋಗವಾಗಿ ಹೇಳ ಸುಧಾ ವಿಚಾರ ಯಾಕ್ರಿ ಕೊಟ್ರೆ ಭಂಡಾರ ತಿಕ್ಬಿಟ್ರ. ನಿನ್ನ ಆಸೆ ಮಾಡ್ತಾರ ಅವ್ರು. ಜೋಗಗಳು ಚಕ್ಕಾಗಳು ಕೈಯಾಗಂತ ಸಿಕ್ಬಿಟ್ರು. ಅವರು ಚಕ್ಕಾಗಳು ಇರ್ತಾರ, ಜುಗಗಳು ಅವ್ರಂತ ಪಜಿತಿನ ಮಾಡ್ತಾರ ಅವ್ರು. ಏನ್ ನೀವ ಸಚ್ಚಿದಾನಂದ ಸ್ವರೂಪ ಇದ್ದೀರಿ ಅಂತ ಅನುಭವ ಪೂರ್ವಂಗ ಎಷ್ಟು ಹೇಳಿದ್ರು ನಂಬುದು. ಅದನ್ನ ಬಿಟ್ಟುಬಿಟ್ಟು ಕೊರಬಂಜುಗಳು ಹೇಳಿದ್ದು, ಜೋಗೋಗಳು ಹೇಳಿದ್ದು ಮಾತು ಕೇಳಕ್ ನಿಜವಾದದ್ದನ್ನು ನಂಬ್ಕೊಂಡು ಹೋಗ್ಬೋದು. ವ್ಯರ್ಥವಾಗಿ ಯಾಕೆ ಕಾಲ ಮಾಡ್ತೀವಿ? ಸುಖಿ ಆಗ್ಬೇಕನ್ನೋಂಗಿದ್ದು ನಿಮ್ಮೊಳಗ ನೀವು ನೋಡ್ಬೋದು. ಎಲ್ಲಿನೂ ಹೊರಗೆ ಹೋಗಕ್ ಹೋಗ್ಬೋದು. ಅಂತರಂಗದಲ್ಲಿ ಅದ ಬೇಕಾದ ಸುಖ, ಬಹಿರಂಗದಲ್ಲಿ ಇಲ್ಲ. ಹೊರಗೆ ಹುಡುಕಿರೋ ಸಿಗುದು ಬೇಕಾದಷ್ಟು ಜನ್ಮ ಬಂದು ಬಿಡುತ್ತೆ, ಹುಟ್ಟಿ ಬಂದು ಹುಡುಕಿರೋ ಸಿಗುದಿಲ್ಲ. ಜ್ಞಾನ ಸಮಾಧಿಯನ್ನು ಪಡೆಯದ ಹೊರತಾಗಿ ಈ ತೋರಿಕೆ ಸುಳ್ಳಾಗುವುದನಿಲ್ಲ. ಇಲ್ಲಿ ಮಠ ನಮಗೆ ಜ್ಞಾನ ಸಮಾಧಿ ಆಗುವ ಹೊಂದುವುದಿಲ್ಲ. ಅಲ್ಲಿ ತನಕ ಇದು ಖರೇನ. ಕನಸಿನಿಂದ ಎತ್ತರ ಉಂಟ ಕನಸು ಖರೇನ. ನಮ್ಗೆ ಈ ವ್ಯವಹಾರಿಕ ಎಚ್ಚರಿಕೆಯಿಂದ ನಿಜದ ಎಚ್ಚರಿಕೆ ಅಥವಾ ಸಮಾಧಿಯನ್ನು ನಾವು ಹೊಂದುವವರೆಗೂ ಇದು ಸತ್ಯನ ಅನಿಸ್ತದೆ. ಹೊಂದಿದ ಮ್ಯಾಗ ಎಚ್ಚರ ಆದ ಮ್ಯಾಗ
ಕಣದಿಂದ ಎಚ್ಚರಾದ್ಮೇಲೆ ಕನಸು ಎಂದು ಸುಳ್ಳು ಅನಿಸ್ತದೆ. ನಮಗೆ ನಿಜದ ಎಚ್ಚರಿಕೆಯನ್ನು ನಾವು ಕೊಡೋದಾಗ ಇವೆಲ್ಲ ಸುಳ್ಳು. ಅದನ್ನ ಎಚ್ಚರ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಚ್ಚರಗೊಳಿಸಾಕ್ತಾರೆ ಮಹಾತ್ಮರು. ಎಚ್ಚರಾಗು ಏನ್ ಆತ್ಮನ ಶರೀರ ಜೀವಂತ ಇದ್ದಾಗ ಅವ್ರು ಹೇಳುವಂತಹ ವಿಚಾರಗಳನ್ನ ನಾವು ಕೇಳಿ ಸಂಶಯ ಕಳ್ಕೋಬೇಕು. ಅವ್ರ ಮುಖಾಂತರ ಏನೇನು ಸಂಶಯ ಗೊತ್ತೋ ಅವ್ನು ಕೇಳಿದ್ದಾಗ ಜೀವಂತ ಇದ್ದಾಗ ಸಮಾಧಿಯಿಂದ ಉತ್ಥಾನ ಆದಂತಹ ಯೋಗಿಗೆ 100 ಅವಸ್ಥೆಗಳು ಸಹಜವಾಗಿ ಬಂದು ಹೋಗ್ತವೆ. ಆದ್ರೆ ಅವು ಖರೆ ಅಂತ ತಿಳ್ಕೊಂಡಿದ್ದು ನಾವು ಸುಳ್ಳು ಅಂತ ತಿಳ್ಕೊಂಡಿದ್ದು. ಒಂದ ಜನ್ಮಕ್ಕ ವಿರತಿ ಬರ್ತೈತೆ ಅನ್ನೋದನ್ನ ಹೇಳ ಶಕ್ಯನೇ ಇರ್ಬೋದು. ಜನ್ಮ ಜನ್ಮಾಂತರ ದುಡುಕಿ ಮಾಡ್ಬೇಕಾಗ್ತದೆ ನೋಡಿ. ಶ್ರವಣ ಮನನ ನಿಧಿಧ್ಯಾಸ ಈ ದುಡುಕಿ ನಿರಂತರ ನಡಿಬೇಕದು ಅಭ್ಯಾಸ. ನೀವು ಒಂದೇ ಜನ್ಮದಾಗ ನೀವು ಮಾಡ್ತೀನಿ ಅಂದ್ರೆ ಹಿಂದಿನ ಜನ್ಮದ ಅನೇಕ ದುಡುಕಿ ಫಲ ಇವರಿಗೆ ಬಂದಾಗಿದ್ದು ಬರ್ತದೆ. ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ವೈರಾಗ್ಯ ಬರ್ತದ. ಅವಾಗ ಹರಿಹರ ಬ್ರಹ್ಮಾದಿಗಳ ಕಥೆ ಏನ್ ಮಾಡ್ಕೊಂಡು ಕೂತಿರಲ್ಲ, ಸುಳಪಳ ಕಥೆ ಅದು. ಏನ್ ಬೆದರಕ್ ಹೋಗ್ಬೇಡ್ರಿ. ಯಾವ ಬ್ರಹ್ಮದಾನ ಈಶ್ವರದಾನ ಯಾಕ್ರಿ ವಿಷ್ಣು ಏನೇನು ಕಲ್ಪಿಸ್ಕೊಂಡು ನಿಮ್ಮ ಒಂದು ಗುಂಪಿನವರಿಗೆ ಹರಿಹರ ಬ್ರಹ್ಮಾದಿಗಳು, ಇನ್ನೊಂದು ಗುಂಪಿನವ್ರಿಗೆ ಎಲ್ಲಿದಾವು? ಮತ್ತೊಬ್ಬರಿಗೆ ಎಲ್ಲಿದಾವು? ಹರಿಹರ ಬ್ರಹ್ಮಾದಿಗಳು ಇದ್ದದ್ದ ಜರ ಆಗಿದ್ರೆ ಎಲ್ಲರಿಗೂ ಇರ್ಬೇಕಾಗಿತ್ತು. ಅದಷ್ಟೇ ಒಂದೇ ಗುಂಪಿನವ್ರಿಗೆ ಇದಾವ. ಮತ್ತೊಂದು ಖಂಡದವ್ರಿಗೆ ಎಲ್ಲಿದಾವೆ? ಮತ್ತೊಂದು ವರ್ಗದವ್ರಿಗೆ ಎಲ್ಲಿದಾವು? ಮುಸ್ಲಿಮರಿಗೆ ಎಲ್ಲಿದಾವು? ಕ್ರಿಶ್ಚಿಯನ್ರಿಗೆ ಎಲ್ಲಿದಾವು? ಅವ್ರು ಇಟ್ಕೊಂಡದ್ದು ಅವನ್ನು ಕಲ್ಪಿಸ್ಕೊಂಡು ಅವನ್ನು ಮುನಿ ಮಾಡುದು. ಆದ್ರೆ ನಿಜವಾದದನ್ನ ತಿಳ್ಕೊಂಡು ಅವನು ಬೇರೆ ಬೇರೆ ಎಲ್ಲರಿಗಿಂತ ದೂರ ಇರ್ತಾವ. ಯಾವ ಜಾತಿ ಮತ ಕುಲ ಇವು ಸಂಬಂಧಪಡುದು ಜ್ಞಾನಿಗೆ. ಕಲ್ಲಿನಂತ ಬುದ್ಧಿಗೆ ಕಲ್ಲು ಕೊಟ್ಕೊಂಡು ಕುಂತ. ಕಲ್ಲಿನಂತ ಬುದ್ಧಿಗೆ ತಿಳುವಳಿಕೆ ಕೊಡ್ಬೇಕು, ಏನ್ ಕಲ್ಲು ಕೊಡ್ಬೇಕು. ಮತ್ತಟ್ಟು ಕಲ್ಲಾಕತಿ ಕಲ್ಲು ಕೊಟ್ರು. ಸಣ್ಣ ಹುಡುಗರು ನಿಮ್ ದೇವ್ರ ಮೇಲೆ ಹುಚ್ಚಿ ಹೋದ್ರೆ ತಿರುಗಿ ಹಿಡ್ಬೇಕು ಅಂತೀರ. ಯಾಕ್ರಿ ನೀವು ಕಲ್ಲು ದೇವ್ರ ಅಂತ ಇಟ್ಕೊಂಡು ಕುಂತವ್ರು ನೀವು ಬಹಳ ತಿಳುವಳಿಕೆ ಇದ್ದವ್ರಲ್ಲ. ಯಾರು ಹೇಳ್ಬೇಕಪ್ಪ ಇಂಥವ್ರಿಗೆ? ಹಿಂಗ ಆರಾಮ್ ಹೊಂದಿದ ಮ್ಯಾಗ ಯಾವ ದೇವ್ರ ಪೂಜೆ ಮಾಡ್ತೀನಿ? ಆ ದೇವ್ರ ಪೂಜೆ ಮಾಡೋದೆಲ್ಲ ಬೇಸರ ಆಕೈತನ ಇಲ್ಲ. ಕಟ್ಟೆ ಹೊತ್ನ್ಯಾಗ ಮಹಾಪೂಜೆ ದೇವ್ರ ಪೂಜೆ ಮಾಡೋದ್ರ ಮಾಡ್ತೀನಿ. ಮೊದಲು ನಾನು ಬಟ್ಟೆ ತಿಂದ ಮೊದಲು ಹಸುಗೊಂಡು ಮಾಡಕ್ ಭಾರತ ಹುಣ್ಣಿಮೆ ಅಂದ್ರೆ ಜ್ಞಾನದ ಹುಣ್ಣಿಮೆ. ಭಾರತ ಭಾರತ ಏನ್ ಭಾರತ ಜ್ಞಾನ ಪ್ರಕಾಶ. ನಿದ್ರಿಸೊಂದು ಬಂತಂದ್ರೆ ಯಾವ ದೇವ್ರು ಇರ್ತಾವಲ್ಲಿ? ಆರಾಮ್ ಒಂದೇ ಇರ್ತೈತಿಲ್ಲ. ನಾಮರೂಪಗಳೇ ಇಲ್ಲದಲ್ಲಿ ನಾಮರೂಪ ಇಟ್ಕೊಂಡು ಕುಂದಿರ್ತೀವಿ. ಇಟ್ಕೊಂಡು ಸುಳ್ಳ ಬಡ್ದಾಡ್ತೀನಿ. ಆತ್ಮವಿದ್ಯೆಯ ಹೊರತಾಗಿ ಸುಖಿಯಾಗಲಿಕ್ಕೆ ಯಾರಿಗೂ ಬರುದು. ತನ್ನ ಬಗ್ಗೆ ತನ್ನ ವಿದ್ಯೆ ಆತ್ಮವಿದ್ಯೆ ಅಂದ್ರೆ ಅದಕ್ಕಿಂತ ಶಾಣೆತನ ಮತ್ತೆ ಅದು.
ಆತ್ಮವಿಜ್ಞಾನ ಬರ್ಬೇಕಾದ್ರೆ ತ್ಯಾಗ ಜೀವನ ಬೇಕಾಗ್ತದೆ ನೋಡ್ರಿ. ಆನಂದಮಯವಾದ ಇರುವನ್ನು ಹೊಂದಿದ ನಂತರ ಮತ್ತೇನಾದ್ರು ಮಾಡ್ಬೇಕು ಅನ್ನೋದು ಇಲ್ಲ. ಈ ದೇಹದ ಇತಿಹಾಸ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇರ್ತದೆ. ಎಲ್ಲಿ ತನಕ ಸ್ವರೂಪಾವಸ್ಥಿತಿಯನ್ನು ನಾವು ಹೊಂದುತ್ತಿಲ್ಲ ಅದೇ ತನಕ ನಮ್ಗೆ ಸಮಾಧಾನ. ಆರಾಮಿಗೆ ಪರಮಾತ್ಮ ಅಂತ ತಿಳ್ಕೊಂಡಿರು ಅಥವಾ ಆರಾಮ್ ಬಿಟ್ಟು ಮತ್ತೆ ಅದಕ್ಕೆ ಪರಮಾತ್ಮ ಅಂತ ತಿಳ್ಕೊಂಡಿರು ನೀವು. ಆರಾಮಿಗೆ ಪರಮಾತ್ಮ ಅಂತ ತಿಳ್ಕೊಂಡ್ರೆ ಆರಾಮ್ ಬೇಕಾದ್ರೆ ಆರಾಮ್ ಅಲ್ಲದನ್ನ ಕೈ ಬಿಡ್ಬೇಕಾಕೈತಿ. ನೋಡಿ ವಿಚಾರ ಮಾಡ್ಬೋದು ನೀವು. ಆರಾಮಿದ್ದಾಗ ತೋರ್ಕಿದ್ದಾಗ ಆರಾಮಿಲ್ಲ. ತೋರ್ಕಿದೆಲ್ಲ ಕೈ ಬಿಟ್ಟಾಗ ನಿಮ್ಗೆ ಆರಾಮ ಇರಾಕ್ಬೋದು. ನೀವು ಏನ್ ಮಾಡೋದಿಲ್ಲ ಆರಾಮ್ ಇರ್ಬೇಕನ್ನೋ ದಶೆಯಿಂದ ಮಾಡ್ತಿರೋದಿಲ್ಲ. ಆರಾಮ್ ಯಾರಾದ್ರೂ ಮರಿತೀರಿ ನೀವು? ಆರಾಮ್ ಅನುಭವದಾಗೈತು ಏನೋ ಹೊರಗೈತು ನಿಮ್ಗೆ ಅನುಭವದಾಗದವ. ಎಷ್ಟೋ ಎಚ್ಚರಿಕೆಗಳು ಬಂದು ಆದ್ರೂ ಆರಾಮ್ ಬರ್ತೈತೆ. ಎಷ್ಟೋ ಎಚ್ಚರಿಕೆಗಳನ್ನು ಬರ್ತೇವಿ ಆದ್ರೆ ಆರಾಮ್ ಬರ್ತೀವಿ. ಮರಿಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ, ಮರಿತೀರಿ ನಾವು. ಆನಂದಮಯವಾದ ಇರೋಣ ಪುನಃ ನೆನಪಿಗೆ ತಂದು ಕೊಡೋದಕ್ಕನ ಏನೆಲ್ಲ ವ್ಯವಸಾಯ ಮಾಡೋದು. ನೆನಪಿ ತಗೊಳಿಕ್ಕೆ ಕೇಳೋದು ಅಭ್ಯಾಸ. ಭ್ರಾಂತಿಗೆ ಲಕ್ಷಣನೇ ಇಲ್ಲ. ಲಕ್ಷಣ ಇದ್ದಿದ್ದಾಗಿದ್ರೆ ಭ್ರಾಂತಿನ ಕರೆ ಆಗುತ್ತೆ. ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಭ್ರಮ ಮೂಲ ಎಲ್ಲವೂ ಬ್ರಹ್ಮ ಸ್ವರೂಪ. ನಾನು ನೀನು ಅನ್ನೋದು ಭ್ರಮಣ, ಜಗತ್ತೈತು ಅನ್ನೋದು ಜಗತ್ತು ವಂಶ ಅನ್ನೋದು ಭ್ರಮಣ. ಬ್ರಹ್ಮ ನಿರಸನ ಸಮಾಧಾನ ಶಾಂತಿ. ಬಾಳೆ ನೆನನೆ ಇದ್ದಾವ ಯಾವಾಗಲೂ ಹಳಾಗಿ ಏನಾಯ್ತದೆ. ಇಲ್ಲಿ ತನ ಬಾಳೆ ಮಾಡ್ಕೊತ ಬಂದಿವಲ್ಲ, ಅದರಿಂದ ಏನಾದ್ರೂ ಲಾಭ ಆಗೈತೇನು ಅಂದ್ರೆ ಯಾರಿಗ್ ಲಾಭ ಆಗೈತೆ ಹೇಳ್ರಿ? ಮತ್ತು ಧನು ಆಗೋದು ಮಾತ್ರ ಬಿಟ್ಟಿಲ್ಲ, ತಪ್ಪಿಲ್ಲ. ಈ ಹೊರಗಿನ ಅವಲಂಬನ ಮಾಡಿದವರಿಗೆ ಯಾರಿಗೂ ಸಮಾಧಾನ ಇಲ್ಲ ನೋಡ್ರಿ. ಇದನ್ನ ಅವಲಂಬಿಸ್ಕೊಂಡ್ರೆ ನಾವು ಬೇಕಾದಂತ ಸುಖ ಹೊಂದೇನಂದ್ರೆ ಸಾಧ್ಯ ಇಲ್ಲ. ಆರಾಮಿನಲ್ಲಿ ಎಚ್ಚರಿಕೆ ವ್ಯವಹಾರ ಐತನ ನೋಡ್ಕೋರಿ. ಇದು ತೋರುದು ಜರ ಆರಾಮಾದ್ರೆ ಯಾವಾಗಲೂ ಆರಾಮನೇ ಇರ್ಬೇಕಾಗಿತ್ತು. ಯಾಕಂದ್ರೆ ಒಂದಿಲ್ಲ ಒಂದು ಇಂದ್ರಿಗೆ ಏನಾರ ತೋರ್ತದೆ. ತೋರುದೆಲ್ಲ ಅಡಿಗೆದಾಗ ಆರಾಮು, ತೋರಿಕೆ ಇದ್ದಾಗ ಆರಾಮು. ಇದೆಲ್ಲ ಅಡಗ್ಬೇಕು. ಜಗತ್ತಿನ ಭಾವ ಇಲ್ಲದಂಗಾದ್ರೆ ನಿಮ್ಗೆ ಆರಾಮ. ಯಾವ ಬಾದಶಾ ಚಕ್ರವರ್ತಿಗಳು ಬಾಳೆ ನೀಗಿಸಿ ತೃಪ್ತಿ ಪಡೆದು ಶರೀರ ಬಿಟ್ಟಾರೆ ಹೇಳ್ರಿ? ಬ್ರಹ್ಮಜ್ಞಾನವನ್ನು ನುಡಿದು ಮತ್ತಿನ್ನೇನು ಸಾಧನಗಳದಾವಲ್ಲ ಅವೆಲ್ಲ ಒಣ ದನಿವನ್ನು ಉಂಟು ಮಾಡ್ತವೆ. ಏನೆಲ್ಲ ಚಿಂತೆ ಇರುವುದು ವಿಶೇಷ ಸಂಬಂಧ ನಿಮ್ಗೆ ಕೆಡಬಾರ್ದು, ಹಂಗೆ ಇರ್ಬೇಕಂತ ಹೋದಿಲ್ಲ. ಆರಾಮ್ಯ ದಶೆಯಿಂದ ಚಿಂತೆ ಎಲ್ಲೈತಿ ನಿಮ್ಗೆ? ವಿಶೇಷ ಸಂಬಂಧ ಚಿಂತೆ ಮಾಡಿ. ಅವ್ರು ತಗೊಂಡು ಹೋಗ್ತಾರೆ, ಇವ್ರು ತಗೊಂಡು ಹೋಗ್ತಾರೆ, ಅದು ಕೆಡ್ತೈತಿ ಇದು ಕೆಡ್ತೈತಿ. ಕೆಡಬಾರ್ದು, ಇದಕ್ಕಿದ್ದಂಗೆ ಇರ್ಬೇಕಂತ ಹೊಂಟಿರಿ. ಇದಕ್ಕಿದ್ದಂಗೆ ಇರೋದು ಅದಲ್ಲ. ಇದಕ್ಕಿದ್ದಂಗೆ ಇದ್ದದ್ದು ನಿಮ್ಮ ಸ್ವರೂಪ ಬದಲಾಗದೆ ಇದ್ದದ್ದು ಅದೆಲ್ಲರಿಗೂ ಅದು ಒಂದೇ. ಅದ್ರ ಕಡೆ ಲೆಕ್ಕ ಕೊಟ್ಟು ಏಕತ್ವದ ಅನುಭವ. ನಿಯಮಾದಿಗಳನ್ನ ಪಾಲನೆ ಮಾಡಿದ್ರೆ ಮನಸ್ಸು ನಿಯಂತ್ರಣದೊಳಗೆ
ಇರ್ತದೆ ನೋಡಿ. ವ್ಯವಹಾರ ಭೇದ, ವ್ಯವಹಾರದೊಳಗ ಅದ. ವ್ಯವಹಾರ ಭೇದ ಖರೆ ಅಂತ ತಿಳ್ಕೊಂಡ ತನ್ನ ನಿತ್ಯ ಸುಖವನ್ನು ಕಳ್ಕೋಬಾರ್ದು. ದೇವ್ರ ಗುಡಿ ಕಟ್ಸಿರ್ತೀವಿ, ದೇವರಂತ ಎದಕ್ಕಂತೀರಿ ನೀವು? ಆನಂದಮಯವಾದ ಇರು ನಿರುಪಾಧಿಕದ. ಯಾವ ಉಪಾಧಿಗೂ ಅಂಟ್ಕೋಬಾರ್ದು ಅಂದ್ರೆ ಅಂದ್ರೆ ಆರಾಮೈತಿ ನೋಡ್ರಿ. ಉಪಾಧಿ ಹಚ್ಚಂದ್ರೆ ನೀವು ಸಮಾಧಾನ ಕೇಳಿಸ್ಬೇಕು. ತ್ಯಾಗ ಜಾರಿ ನಮಗೆ ಪ್ರಾಪ್ತ ಆಗ್ಲಿಲ್ಲ ಅಂದ್ರೆ ಸಮಾಧಾನ, ಪ್ರಾಪ್ತ ಆಗಿತ್ತಂದ್ರೆ ಸಮಾಧಾನ ಇದ್ದೇ ಇರ್ತದೆ. ಅಂತರಂಗದಲ್ಲಿ ಬಿಡತಕ್ಕಂತ ತ್ಯಾಗವನ್ನು ಹೊರಗೆ ಬಿಡಾಕ್ ಬರ್ತೇನ್ರಿ? ಬರುದು. ಅಂತರಂಗದಲ್ಲಿ ಒಂದು ಆನಂದ ಬಹಿರಂಗದಲ್ಲಿ ಹೊಂದಲಿಕ್ಕೆ ಬರುವುದಿಲ್ಲ. ಎಲ್ಲಿ ತನಕ ಅಹಂಕಾರ ಮಮಕಾರ ಇರ್ತೈತಿ ಅಲ್ಲಿ ತನಕ ನಮ್ಗೆ ದುಃಖ ಬಿಡುದು. ಅಹಂಕಾರ ಮಮಕಾರ ತ್ಯಾಗ ಮಾಡಿದಾಗ ನೀವು ಸುಖಿ. ಶರೀರದಿಂದ ಸುಖ ಹೊಂತೇವೆ ಅನ್ನೋದು ಭ್ರಾಂತಿ ಆಗೈತಿ ನಮ್ಗೆ. ಏನ್ ಶರೀರ ಭಾವ ಅಡಗಿದಾಗ ಆರಾಮೋ, ಶರೀರ ಭಾವ ಇದ್ದಾಗ ಆರಾಮ. ಮಮಕಾರನ ನೋಡ್ರಿ ನಮ್ಮನ್ನು ಬಂಧನಕ್ಕೆ ಹಾಕೋದು. ಇದು ಮಮಕಾರ ತೆಗೆದು ಹಾಕಿದ್ರೆ ಎದ್ರ ಮ್ಯಾಗೂ ಆಸಕ್ತಿ ಇರಬಾರ್ದು. ಜೀವ ಪರಮಾತ್ಮರ ಏಕತ್ವವನ್ನು ಹೊಂದಿದಂಥವ್ರನ್ನ ಯೋಗಿಗಳು. ಯುಜ್ ಅನ್ನೋ ಧಾತುವಿನ ಮ್ಯಾಲ ಯೋಗ ಅಂತ ಶಬ್ದ ಬದ. ಭಾವ ಉದಯ ಆದ ಕೂಡಲೇ ಒಂದು ವಿಶ್ವ ತೋರ್ತದೆ. ಭಾವ ಅಡಗಿದ್ರೆ ಅಡಗ್ತದೆ. ಬದಲು ಭಾವದಾಗ ತೋರ್ತತಿ, ಭಾವದಾಗ ಅಡಗ್ತದೆ. ಭಾವರಹಿತ ಆದಾಗ ಏನು ತೋರುದಿಲ್ಲ. ಅಲ್ಲಿ ನೀನು ಅಷ್ಟೇ ಇತ್ತು. ಏನ್ ನಿನ್ನನ್ನು ನೀನು ನೋಡ್ಬೇಕಂದ್ರೆ ಭಾವನೆಗಳನ್ನೆಲ್ಲ ಅಂದಾಗ ನಿನ್ನ ಅರಿವು, ನಿನ್ನ ದರ್ಶನ ನಿನಗಾಗ್ತದೆ. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ. ಸಿದ್ಧ ಅಂದ್ರೆ ಸದಾ ಯಾವಾಗಲೂ ರೆಡಿ ಇದ್ದದ್ದು. ಅದು ಯಾರ ಮಾಡಿದ್ದಲ್ಲ, ಯಾವಾಗಲೂ ಇದ್ದ ವಸ್ತು, ಯಥಾರ್ಥ ವಸ್ತು. ಅದನ್ನ ಯಾವಾಗಲೂ ನೆನಪು ಮಾಡ್ಕೊಂಡ್ರೆ ಇದು ಮುಕ್ತಿನ. ಮತ್ತೇನು ಮಾಡ್ಬೇಕಾಗಿ ಸದಾ ಸಿದ್ಧವಾಗಿರ್ತಕ್ಕಂಥ ಇರುವಿನ ಎಲ್ಲ ಕೊಡ್ಬೇಕಾಗ್ತದೆ. ಏನಾರ ಮಾಡಿಸಿ ತಯಾರು ಮಾಡಕ್ ಬರುದಿಲ್ಲ. ಏನ್ ಆರಾಮು ಯಾವಾಗಲೂ ಇದ್ದದ್ದು. ತತ್ವ ಬಾಧಿತ ಆಗುದಿಲ್ಲ. 24 ತಾಸು ಯಾವುದಾದ್ರೂ ಒಂದು ಪ್ರಾಣಿ ಆನಂದವನ್ನು ಅನುಭವ ಮಾಡೇ ಮಾಡ್ತಿರ್ತದೆ. ಆದ್ರೆ ಅದರಿಂದ ಆನಂದಮಯವಾದ ಇರುವಿಗೆ ಏನಾದ್ರು ಬಾಧೆ ಆಗೈತೆ? ಯೋಗಿಗಳ ಮಾತು ಅನುಭವ ತಿಳಿಬೇಕಾತಂದ್ರೆ ಒಳಹೊಕ್ಕ ವಿಚಾರ ಮಾಡಿದಾಗ ತಿಳಿತೈತಿ. ಶ್ರೇಷ್ಠವಾದಂತ ವಸ್ತುನ ನೀನದಿ, ಅದಕ್ಕ ಪರಮಾರ್ಥ ಅಂತ. ಬದಲಾವಣೆ ಆಗದೆ ಒಂದೇ ರೂಪ ಆಗಿರ್ತಕ್ಕಂಥ ಶ್ರೇಷ್ಠ ವಸ್ತುನ ಪರಮಾರ್ಥ ವಸ್ತು. ಆ ಪರಮಾರ್ಥ ವಸ್ತುವಿನ ಜ್ಞಾನ ಆಗುವ ಮಠ ದುಃಖ ಹೋಗುದು. ನಿದ್ರೆ ಆರಾಮ್ ಹೆಂಗ ಎಲ್ಲರಿಗೂ ಒಂದದ, ಹಾಗ ನಿನ್ನ ಸ್ವರೂಪದ ಆನಂದ ಎಲ್ಲರಿಗೂ ಒಂದದ.
ನಿನ್ನ ಎಲ್ಲರಿಗೂ ಇರುವ ಒಂದೇ ಇದು ಏನು ಭಿನ್ನ ಭಿನ್ನ ಆಕೈತಿ. ಅಭಿನ್ನವಾಗಿರ್ತಕ್ಕಂಥದ್ದು ಏನದು ನೋಡ್ರಿ, ಅದಕ್ಕೆ ತತ್ವ ಅಂತಾರೆ. ಏನ್ ಶರೀರಾದಿಗಳು ಭಿನ್ನ ಆದ್ರೆ ತತ್ವ ಏನು ಭಿನ್ನ ಆಕೈತಿ? ಸ್ವಯಂ ಭವತಿ ಇತಿ ಶಂಭೋ ಅಂದರು. ಬಹಿರಹಿತವಾದಂಥದ್ದು, ಅದಕ್ಕೆ ಶಂಭೋ ಅಂತಾರೆ. ಯಾವುದು ಅದೇ ಅದು ತತ್ವ. ತತ್ವ ಚಿಂತನೆ ಮಾಡ್ಬೇಕಾದ್ರೂ ಯಾವುದು ಕಲ್ಪನಾ ಬರಬಾರ್ದು. ಸಮಾಧಾನವನ್ನು ಕುರಿತು ನಾವು ಕೇಳಿಕತ್ತಿದ್ರೆ ಮನುಷ್ಯಗೆ ಸಮಾಧಾನ ಇರ್ತೈತಿ, ಅಸಮಾಧಾನವನ್ನು ಕುರಿತು ಕೇಳಿದ್ರೆ ಅಸಮಾಧಾನ ಇರ್ತೈತಿ. ಅದಕ್ಕೆ ಸಮಾಧಾನ ಆಗುವಂತಹ ವಾತಾವರಣ ಅಂತಹ ವ್ಯಕ್ತಿಗಳ ಸಂಗಮ, ಸಮಾಧಾನ ಶಾಂತಿಯನ್ನು ಹೊಂದಿದವರು, ಅವ್ರ ಒಳಗಿಂದ ಅದ ಬರ್ತಿರ್ತಾವ, ಅದ ವಿಚಾರಗಳು. ವಿಷಯ ದೋಷ ದರ್ಶನ ಮೊದಲಾಗಬೇಕು ನೋಡ್ರಿ, ಅಂದ್ರೆ ವಿವೇಕ ಬೇಕು. ವಿಷಯ ದೋಷ ದರ್ಶನ ವಿರತಿಗೆ ಬೀಜ ಅಂತ. ವಿಷಯ ದೋಷ ದರ್ಶನಕ್ಕೆ ಮೊದಲು ವಿವೇಕ ಬೇಕಾಗ್ತೈತಿ. ವಿವೇಕ ಎಲ್ಲಿ ಸಿಗ್ತೈತೆ? ವಿವೇಕವಂತರ ಸಂಘ. ಅದು ವಿವೇಕವಂತರ ಸಂಘ ಸಿಗಬೇಕಾದ್ರೂ ನಮ್ಗೆ ಆ ಪುಣ್ಯ ಇದ್ರೆ ಸಿಗ್ತದೆ, ಇಲ್ಲ ಅಂದ್ರೆ ಸಿಗುದು. ಅಲ್ಲೇ ವಿಚಾರವಂತರ ಆ ಕಡೆ ಬರೋದು ಅದನ್ನ ತಿಳಿಯ ಎಲ್ಲ ಮಾಡೋಂಗ್ ಮಾಡ್ತೈತಿ. ಎಲ್ಲ ಏನ ಮಾಡ್ತ ವಸ್ತು ಸ್ಥಿತಿ ಗೊತ್ತಿರುದಿಲ್ಲ, ಏನ್ಕಿನಾದ್ರು ಮೊದಲು ಆನಂದಮಯವಾದ ಇರುವಿಗೆ ಯಾವ ಬಾಧೆ ಆಗೈತಿ ನೋಡ್ರಿ? ಯಾವ ಬಾಧೆನೂ ಆಗುದು. ಶರೀರಕ್ಕೆ ಬಾಧೆ ಆಕೈತಿ, ಮನಸ್ಸಿಗೆ ಬಾಧೆ ಆಕೈತಿ, ಆದ್ರೆ ಸ್ವರೂಪವಾದಂತ ಇರುವಿಗೆನೆಲ್ಲ ಬಾಧೆ ಆಕೈತಿ. ಒಮ್ಮೆ ಖಾತ್ರಿ ಮಾಡ್ಕೊಂಡು ನೋಡ್ಕೋ, ನಿನಗೆ ಯಾವ ಬಾಧೆನೂ ಆಗಿಲ್ಲ. ಏನಾಗೋದೆಲ್ಲ ನೀನು ಆಧಾರ ಮೇಲೆ ತೋರಿದಂತ ತೋರಿಕೆಯಾಗ ಆಗೈತಿ ಹೊರತು ಇರುವಿಕೆಗೆ ಏನೂ ಆಗಿಲ್ಲ. ಬಹಿರಹಿತವಾದದ್ದು ಯಾವ್ದು ನೋಡ್ರಿ, ಅದಕ್ಕೆ ತತ್ವ ಅಂತಾರೆ. ತತ್ವ ಚಿಂತನೆ ಮಾಡ್ಬೇಕಾದ್ರೆ ಯಾವುದೇ ಕಲ್ಪನಾ ಬರಬಾರ್ದು ನಮ್ಮ ಮನಸ್ಸಿನಾಗ. ಸಮಾಧಾನವನ್ನು ಕುರಿತು ಕೇಳಿದ್ರೆ ಸಮಾಧಾನ ಇರ್ತದೆ, ಅಸಮಾಧಾನವನ್ನು ಕುರಿತು ಕೇಳಿದ್ರೆ ಅಸಮಾಧಾನ ಇರ್ತದೆ. ಆರಾಮ್ ಬೇಕಾಗಿತ್ತಂದ್ರೆ ಅಧ್ಯಾತ್ಮ ವಿಚಾರ ಬೇಕು. ಸಾಕು ಬೇಕಂದ್ರೆ ಐತೆ ಐತೆ ಜಗತ್ತು. ಮಹಾತ್ಮರ ಜೀವನ ಸ್ಥಿತಿಗತಿಗಳನ್ನ ನಾವು ತಿಳ್ಕೊಬೇಕಾದ್ರೆ ಒಳ ಹೊತ್ತು ನೋಡಿ ತಾನು ಅದರಂತೆ ಇರಕ್ಕೆ ಕಲಿಬೇಕು ನೋಡಿ. ವಿವೇಕೋದಯ ಆಗದ ಹೊತ್ತು ವಿಷಯ ದೋಷ ದರ್ಶನ ಆಗುವುದು. ವಿಷಯ ದೋಷ ದರ್ಶನ ಆಗದ ಹೊತ್ತು ವೈರಾಗ್ಯ ಬರ್ತಲ್ಲ, ವೈರಾಗ್ಯ ಬರದ ಹೊತ್ತು ನಮ್ಗೆ ಅಂತರ್ಮುಖ ವೃತ್ತಿಯಾಗಿ ಆನಂದದ ಅನುಭವ ಮಾಡ್ಕೊಳ್ತಾರೆ. ಇದು ನಿತ್ಯವಿದ ನಿತ್ಯವೆಂಬುದನ್ನು ಅರಿಯದೆ ಹೃದಯದ ಹೋಗೇಚ್ಛ ತೊರೆಯದೆ ಒದವಿ ಶಮಾಧಿ ಸಾಧನ ವಾರು ನೆರೆಯದೆ ಸದ್ದುಗತಿ ಆಶೆಯೊಳು ಉರಿಯದೆ. ಸುಳ್ಳ ಅದ್ರ ಬಗ್ಗೆ ಯಾಕ್ರಿ ಅಭ್ಯಾಸ ಮಾಡುವಂಗಿಲ್ಲ, ಬಿಡುವಂಗಿಲ್ಲ, ಮಾತಾಡಿ ಅದು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ನಾವು ಪಡಿಬೇಕಾಗ್ತದೆ. ಜನ್ಮ ಜನ್ಮಾಂತರ ದುಡುಕಿದು ಒಂದೇ ಜನ್ಮಕ್ಕೆ ಜನ್ಮಕ್ಕೆ ಆಗೋದಲ್ಲ, ಜನ್ಮ ಜನ್ಮಾಂತರದಿಂದ ಬಂದದ್ದು. ಯಾವುದೇ ಇಚ್ಛಾ ಮನಸ್ಸಿನಾಗ ಉಂಟಾಕವು, ಪ್ರಾಣ ಮತ್ತು ಶರೀರದಾಗ ಉಂಟಾಗೋದಿಲ್ಲ. ಏನ್ ವಾಸನಾದಿಗಳು ಮನಸ್ಸಿನಾಗ ಅದಾವ. ವಿವೇಕ ವೈರಾಗ್ಯದ ಹೊತ್ತು ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳ ನಾಶ ಆಗುವುದಿಲ್ಲ. ಅದಕ್ಕೆ ವಿಧಿ ಏನಾರೆ ಸುಮ್ಮನಾಗೋದು ವಿಧಿಗಳೊಂದದೆ ಮುಕುತಿ.
ವಿಧಿಯೊಳಗೆ ನೋಡಿಲಿ ಯಾವ ಕೆಲಸಕ್ಕೆ ಯಾವ ವಿಧಿ ಇರ್ತೈತಿ ಆ ಪ್ರಕಾರ ನಾವು ಅದನ್ನ ಮಾಡಿದ್ರೆ ಅದು ಸಿದ್ಧಿಸ್ತದೆ ಕಾರ್ಯ. ರೊಟ್ಟಿ ಮಾರಕ್ಕೆ ಏನು ವಿಧಿ ಐತೆ ಆ ಪ್ರಕಾರ ರೊಟ್ಟಿ ಮಾಡಿದ್ರೆ ರೊಟ್ಟಿ ಹಾಕವು. ಅದಕ್ಕೆ ಉಲ್ಟಾ ಮಾಡಿದ್ರೆ ಎಲ್ಲಿ ಆಗ್ತದೆ. ಹಂಗೆ ಸಾಧನ ಚತುರ್ಥಿ ಸಂಪನ್ನತ್ವವನ್ನು ಪಡ್ಕೊಂಡಾಗ ನಮ್ಗೆ ಅಧಿಕಾರಿಗಳು ವೇದಾಂತಕ್ಕೆ ಒಮ್ಮೆ ಕೇಳ್ಬಿಟ್ಟಿರ್ತೀವಿ ಅದೇ ಹೌದು ಗೊತ್ತ. ಪ್ರಾಣಾಯಾಮಾದಿಗಳಲ್ಲಿ ನಮ್ಗೆ ವಾಸನ ನಾಶ ಆಗುದಿಲ್ಲ ಪ್ರಾಣಾಯಾಮ ಮಾಡೋದ್ರಿಂದ. ವಿಷಯಾದಿಗಳ ದೋಷ ದರ್ಶನ ಆಗ್ಬೇಕಂದ್ರೆ ನಮ್ಗೆ ವಿವೇಕನ ಬೇಕಾಗ್ತದೆ. ವಿವೇಕದ ಬೆಳಕು ಇವೆಲ್ಲ ಕತ್ತಲೆ ಒಳಗಿನೂ ಎಲ್ಲ ಕತ್ತಲ್ದಾಗ ಕೇಳಿಸಿರಿ ಅದಕ್ಕೆ. ರಾಗದ್ವೇಷಾದಿಗಳ ಮೂಲಕ ಮನಸ್ಸಿನಲ್ಲಿ ಕಾಮಾದಿಗಳು ತಯಾರಾಗ್ಯಾವ. ವಿವೇಕ ವೈರಾಗ್ಯದ ಹೊರತು ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳನ್ನು ನಾಶ ಮಾಡಕ್ಕಾಗೋದು ಇಲ್ಲ. ಹೃದಯದ ಭೋಗ್ಯಚ್ಚ ತ್ವರೆಯಿದೆ ಎಂದರೆ ಆಸನ ಪ್ರಾಣಾಯಾಮ ಇವೆಲ್ಲ ಗೌಣ ಸಾಧನ. ವಿವೇಕ ವೈರಾಗ್ಯನ ಮುಖ್ಯ ಸಾಧನ. ಶರೀರ ಪ್ರಾಣ ಇಂದ್ರಿಯಗಳಲ್ಲಿ ವಿಷಯ ವಾಸನೆಗಳು ಎಲ್ಲಿ ಉಂಟಾಕವು? ಮನಸ್ಸಿನೊಳಗೆ ತಯಾರಾಕವಿಲ್ಲ. ಮನಸ್ಸಿನಾಗ ತಯಾರು ಮಾಡಿ ಮನಸ್ಸಿನ ಸಮಾಧಾನ ಕೇಳಿಸ್ಬೇಕು. ಭೋಗಲಾಲ್ಸೆ ವಾಸನೆಗಳೇನದಾವ ನೋಡಿ ಅಂತಃಕರಣದೊಂದು ಮನಿ ಮಾಡಿಬಿಟ್ಟಿರ್ತಾವ. ಆತ್ಮತತ್ವದ ಅನುಸಂಧಾನ ಭಕ್ತಿ ರೀತಿ ಅಭಿಧೀಯತೆ ಅಂತ. ಸ್ವಸ್ವರೂಪಾನುಸಂಧಾನವನ್ನ ಸ್ವರೂಪಾನಂದವನ್ನ ಅನುಸಂಧಾನ ಮಾಡೋದನ್ನ ಭಕ್ತಿ ಅಂತ. ಭಕ್ತಿ ಮಾಡೋದ್ರ ಹಣಿಗೆ ವಿಭೂತಿ ಪಡ್ಕೊಂಡ್ಬಿಡುದು, ಕೊಳ್ಳಾಗ ರುದ್ರಾಕ್ಷರ ಹಾಕ್ಬೋದು, ಹೋಗ್ಬೇಕು ಹೇಗೆ. ಭಕ್ತಿ ಅಂದ್ರೆ ಎದಕ್ಕಿಂತ ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧೀಯತೆ. ಶಂಕರಾಚಾರ್ಯದ ಮೇಲೆ ಭಕ್ತಿ ಅಂದ್ರೆ ಅದ್ರ ಬಿಟ್ಟು ಮಾಡಿದ ಭಕ್ತಿ ಎಲ್ಲ ಅಲ್ಲ ಯಾವಲ್ಲ. ನಿಮ್ಮ ಇಡೀ ವಿಶ್ವಕ್ಕನ ಮೂಲ ಸಾಹಿತ್ಯ ಋಗ್ವೇದ ಸಾಹಿತ್ಯ. ಗ್ರೀಕ್ ಮತ್ತು ಲ್ಯಾಟಿನ್ ಏನದಾವ ಈ ಕಡೆ ಬರುತ್ತೆ. ಅವರವರ ಕರ್ಮಕ್ಕನುಸಾರವಾಗಿ ವಿಜ್ಞಾನಿಗಳು ಬಂದೇ ತೀರ್ತಾರೆ. ನೀವ್ ಏನಿದಿರಿ ಅದ ನೀವೊಂದು ತಿಳ್ಕೊಬೇಕು ನೋಡ್ರಿ. ನೀವಲ್ಲದನ್ನ ನೀವೊಂದು ತಿಳ್ಕೊಂಡ್ಬಿಡ್ತೀರಿ, ಮತ್ತೆಲ್ಲ ಮರ್ತು. ಈ ಶರೀರ ನೀನಂತ ಯಾರು ಬಂದು ಹೇಳಿದ್ರು? ಶರೀರ ನಾನಂತ ತಿಳ್ಕೊಂಡು ಕುಂತದ್ದು ಮಹಾ ಅಪರಾಧ ಆಯ್ತು. ಮಹಾತ್ಮ ಹೇಳಿದ ಮಾತು ಬರೀ ಹೆಚ್ಚು ನೋಡ್ಕೋಬೇಕು. ಇದ್ದದ್ ಬಿಟ್ಟು ಇಲ್ಲದ್ರ ಹೇಳ್ಕೊತ ಹೋದ್ರೆ ಹೇಳಿದ್ದನ್ನು ತಿಳ್ಕೊಳ್ಳಿ. ಹಂಗ ಬೆಲ್ಲದ ಕುಣ್ಕಲ್ಗತೆ ಮುಂದ್ ಕುಂತಿ ಅಥವಾ ಏನ್ ತಿಳ್ಕೊರಿ. ಎದ್ಕೂದು ನಾನು ಅಲ್ಲೇ ಕಡೆ ಲಕ್ಷ್ಯ ಇಲ್ಲ. ನಿರೂಪಣೆಯೊಳಗಿನ ಅರ್ಥವನ್ನು ತಿಳಿದುಕೊಳ್ಳದೆ ಸುಮ್ಮನೆ ಶ್ರವಣ ಮಾಡುತ್ತಿರುವವನು ಅವ ಸ್ತೋತ್ರವಿದೆ ಮನುಷ್ಯ ರೂಪದ ಪಾಷಾಣ ನಿರುತ್ತ ಅಂತ ತಿಳಿಬೇಕು ಅಂತ ರಾಮದಾಸರು. ಕಲ್ಲಿನ ಬೇಸಿರಿ ಅದು ಕಟ್ಟದಷ್ಟಾರ ಮೂರ್ತಿ ಆಕೈತಿ ಹತ್ಕೋದಲ್ಲ. ಯಾಕ್ರಿ ಇದು ಏನ್ ಮತ್ತು ಸಾಮಧರ್ಮ ಏನ್ ಮಾಡ್ರಿ ಇದು ಆಕಾರ ಬರುವುದು. ಮಹಾತ್ಮರ ಪುಣ್ಯ ಸ್ಮರಣೆ ಮಾಡೋದು, ಅವ್ರ ಸ್ಥಿತಿಗತಿಗಳ ಚಿಂತನೆ ಮಾಡೋದು. ಸದ್ವರ್ತನೆಯ ಪುಣ್ಯ ಪುರುಷರೇ
ಮಹಾತ್ಮರ ತತ್ವಗಳ ಚಿಂತನೆ ಹಾಗೂ ಆಚರಣೆಗಳ ಮೂಲಕ ಅವರನ್ನು ಪೂಜಿಸಿದೆ. ಹ್ಮ್ ನೀವೊಂದು ನೀತಿ ನಿಷ್ಠರಾಗಿದ್ದ ತೀರ್ಥ ಜಗತ್ತ ಹೋಯ್ಕೋವಲ್ಲ, ಕಣ ತೆಗೆಯಬಾರ್ದು. ವಿಶ್ವ ನಿನ್ನಲ್ಲಿ ತೋರಿಡಕ್ತದೆ. ಅದರಿಂದ ಈ ತೋರ್ಕಿ ವಿಶ್ವದಿಂದ ನಮಗೆ ಏನು ಲಾಭ ಇದೆ? ಬ್ರಹ್ಮ, ವಿಷ್ಣು, ಮಹೇಶ ಇವರೆಲ್ಲರೂ ಹತ್ರ. ನಿನ್ನ ನೀ ತಿಳಿದರೆ ಮಾತ್ರ ನೀನು ಸುಭದ್ರ. ಕಲ್ಪಿಸಿದ್ದು ಅವೆಲ್ಲ. ಬ್ರಹ್ಮ, ವಿಷ್ಣು, ಮಹೇಶ ಒಂದು ಗುಂಪು ನಾವು ಕಲ್ಪಿಸ್, ಮತ್ತೊಂದು ಗುಂಪು ನಾವು ಎಲ್ಲಿದವ್ರಿ? ಮತ್ತೆ ಅವುದಿಂದ ನಿನಗೆ ಏನು ಲಾಭ ಅದ? ಹಿಂಗ್ ಮಾಡು, ಇಂಥ ಫಲ ಕೊಡ್ತೇವಿ ನಾವು ಬಂದ್ ನಿನಗಂತ ಹೇಳ ಕುಡ್ದು ಸಾಮಾನು ಕೊಡ್ಬೋದು, ತಗೋಬಹುದು. ಸುಖ ಏನಾದ್ರು ಶಾಂತಿ, ಸುಖ ಶಾಂತಿ ಏನಾದ್ರು ಕೊಡಾಕ ತಗೊಳಕ ಬರ್ತದೆ. ಕೊಡ್ತು ತೀರ್ಥ ಅಲ್ಲ. ವಿರಕ್ತ ಆದ್ರೆ ತನ್ನಿಂದ ತಾನ ಪ್ರಕಟಕೈತೆ. ಏನ್ ಅವನ ಸ್ವಭಾವ ಇದು ತನ್ನಿಂದ ತಾನ ಪ್ರಕಟಕೈತೆ. ವೈರಾಗ್ಯದ ಬಾಯಲ್ಲಿ ವಿರಕ್ತಿ ಅಂದ್ರೆ ಒಳಗೆಲ್ಲ ಅನರಕ್ತಿ ಇರ್ತದ. ವಿಷಯಗಳಲ್ಲಿ ಪ್ರೀತಿದ್ರೆ ವಿರಕ್ತಿ ಅಂತಾರ ನಾವು. ನಿಜವಾದ ತತ್ವವನ್ನು ಮನವರಿಕೆ ಆಗುವ ತಿಳ್ಕೊಂಡು ಅದ್ರ ನೆನವಣೆಯಾಗಿರ್ಬೇಕು. ನಿನ್ನ ವಿರಕ್ತಿ ಹೊರಗೆ ತೋರ್ಸಕ್ ಹೋಗ್ಬೇಡ, ಒಳಗೆ ತೋರ್ಸು. ಒಳಗ್ ನೋಡ್ಕೋ, ಆರಾಮದಿ ಇಲ್ಲ. ವಿರಕ್ತ ಆದ್ರೆ ಆರಾಮ್ ತನ್ನಿಂದ ತಾನ ಪ್ರಕಟ ಆಗ್ತದೆ. ವೈರಾಗ್ಯ ಬರೋ ಪುರುಷೊತ್ತೇ ಹೋಗ್ಬಿಡ್ತದ. ಕಾಮದಿಂದ ಶಾರೀರಿಕ ಶಕ್ತಿ ಎಲ್ಲ ಕುಂಠಿತ ಆಗೈತಿ. ವಿಚಾರ ಶಕ್ತಿ, ಬುದ್ಧಿ ಶಕ್ತಿ. ಸತ್ವಸ್ಥನೀಯ ಪುಣ್ಯ ಪುರುಷರೇ ಮಹಾತ್ಮರ ತತ್ವಗಳ ಚಿಂತನೆ ಹಾಗೂ ಆಚರಣೆಗಳ ಮೂಲಕ ಅವರನ್ನು ಪೂಜೆ. ಹೆಂಗ್ ಪೂಜೆ ಮಾಡ್ಬೇಕಂದ್ರೆ ತತ್ವಗಳ ಚಿಂತನೆ ಅದರಂತೆ ನಡ್ಕೊಳಕ್ ಕಲ್ಪೋಸಿ. ಅವ್ರು ಹಂಗಾದ್ರು ಇವ್ರು ಹಿಂಗಾದ್ರು ಹೇಳ್ಕೊಂತ ನೀ ಯಾಕೆ ಹಂಗ ಹಾಕೊಲ್ಲಿ? ಬಸವಣ್ಣ ಹಂಗವಾದ, ಅಕ್ಕ ಮದಿ ಹಿಂಗೆ ಹೌದು ಹೇಗ್ರಿ? ಅನೇಕ ಮಹಾತ್ಮರು ಇದನ್ನೆಲ್ಲ ಹೇಳ್ಕೊಂತ ಬರ್ತೀನಿ. ನೀ ಯಾಕೆ ಹಾಕೊಲ್ಲಿ? ನಿನ್ನಲ್ಲಿ ಅದ ಪವರ್. ಇದನ್ನ ಬಿಡ. ಈ ಭಾವನೆಯನ್ನೆಲ್ಲ ಕೈಬಿಟ್ಟು, ನೀನಲ್ಲದ ಭಾವನೆಯನ್ನೆಲ್ಲ ಕೈಬಿಟ್ಟು ನಿನ್ನ ಭಾವನೆ. ತಾವೊಂದು ನೀತಿ ನಿಷ್ಠ ಆಗಿ ಉಳಿಬೇಕು ನೋಡು. ಜಗತ್ತ ಬೈಕೊಂಡು ಕಣ್ಣು ತೆಗಿಬಾರ್ದು. ವಿಶ್ವನ ತನ್ನಲ್ಲಿ ತೋರಿಡಕ್ತದಿಂದ ತೋರಿಕೆ ವಿಶ್ವದಿಂದ ನಮಗೇನು ಲಾಭದ? ಲಾಭನೂ ಇಲ್ಲ, ಹಾನಿನೂ ಇಲ್ಲ. ಎಂದಾರ ಒಂದಿನ ಕೇಳಿ ಹತ್ತದಿಲ್ಲ. ಇದು ಇಡೀ ಜನ್ಮನ ಇದಕ್ಕಾಗಿ ಕಳೆದು ಹೋಗಬಹುದು. ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು. ಎಂದಾರ ಒಂದಿನ ಔಪಚಾರಿಕವಾಗಿ ಬಂದು ಎಡೆಬಿಡದೆ ಅದ ಅಭ್ಯಾಸ ನಡಿಬೇಕು ನೋಡ್ರಿ. ಯಾವ ಪ್ರಯತ್ನ ಪೂರ್ವಕವಾಗಿ ಎಡೆಬಿಡದೆ ಅಭ್ಯಾಸವನ್ನು ಮಾಡ್ತಿರ್ತಾನೆ ಅವಾಗ ಸಮಾಜ ಸುಖದ ಅನುಭವ ಆಗ್ತದೆ. ಈ ಶರೀರ ಸೋರುವುದು, ನಾರುವುದು, ಹೊಳಸುವುದು ಮಾಡ್ಕೊತಿಲ್ಲ. ಆರಾಮ್ ಸೋರುವುದು, ನಾರುವುದು, ಹೊಳಸುವುದು ಮಾಡ್ಕೊತೈತಿ. ಆರಾಮ್ ನಾರ್ತೈತಿ, ಏನ್ ಶರೀರ ನಾರ್ತೈತಿ? ಆರಾಮ್ ನೀನ್ ಬಿಟ್ಬಿಟ್ಟು ಮತ್ತೆ ಎರಡನೇ ಕಡೆ ರೈತನ ಎಲ್ಲೇ ರೈತನ ನೋಡ್ಕೊ. ಮತ್ತೆ ಯಾಕೆ ಚಿಂತೆ ಮಾಡ್ತೇಂಗ? ಶರೀರ ಸೋರುವುದು, ನಾರುವುದು ಇರುವುದನ್ನ ಸೋರುವುದು ಬಂದಾದ್ರು
ಹಾ ನಡೀತು. ಅದನ್ನ ನಾರ್ದಂಗ್ ಮಾಡ್ಕೊಳಕಾಗತ್ತೆ ಏರಿಯಾದಿಂದ ಬಿಟ್ಟು ಹೊಲಸು ಎಲ್ಲ ನಾರಕ್ ಚಲೋ ಅದು ಗೊಮ್ ಅಂತ ಅಂಥದನ್ನೆಲ್ಲ ಹೊತ್ಕೊಂಡು ಅಡ್ಯಾ ಹೇಸಿಗೆ ಹೊತ್ಕೊಂಡು ಅಡ್ಡಾಡಕ್ ನಾಚಿಕ್ ಬರುದಿಲ್ಲ ನಿಮ್ಗೆ ಯಾಕ್ರಿ? ಹೇಸಿಗೆ ಐತಿಲ್ಲ ಒಳಗೆ, ಇದು ಒಳಗೆ ಐತಿ ಹೇಸಿಗೆ, ಹಚ್ಚೇರಿ ಹೇಸಿಗೆ ಇರ್ತೈತಿ ಎಲ್ಲ ಖಾಲಿ ಆದ್ರೂ ಯಾಕ್ರಿ? ಅದು ಇದ್ದಾಗ ನಡೀತಿತ್ತು ಮತ್ತೆ ಏನ್ ವಿಕಾರ ಆಗುವ ದಿವಸ ವಿಕಾರ ಆಗದಂಗೆ ಇಟ್ಕೊಳಕ್ ಬರ್ತೈತೇನ್ರಿ? ಕೆಡದಂಗೆ ಇಟ್ಕೊಳಕ್ ಬರ್ತೈತೇನ್ರಿ ಶರೀರವನ್ನ? ವಿಕಾರ ಆಗದಂಗೆ ಮುದುಕ ಆಗದಂಗೆ ಎಂತೆಂತ ಔಷಧ ಪ್ರಯೋಗ ಮಾಡಿದವರು ಯಾಕ್ರಿ? ಹಿಂಗೇ ಇರ್ಬೇಕಂತ ಪ್ರಯತ್ನ ಮಾಡಿದವ್ರು ರಘುವೀರ್ ಎಷ್ಟೆಷ್ಟು 100 ವರ್ಷ ಗಟ್ಲೆ 700 ವರ್ಷ ಬದುಕಿದ್ದ ಅಂತ ಬೂದಿ ಸ್ವಾಮಿ. ಕೆಲವೊಮ್ಮೆ 1000 ವರ್ಷ ಅದು ಬದುಕ್ಯಾರ. ಹ್ಮ್ ಏನ್ ಮಾಡವ ಅಷ್ಟು ಬದುಕಿರ, ಬದುಕಿಗೆ ಸಾರ್ಥಕತೆ ಬೇಕಲ್ಲ. ಇದು ಲಾಭ ಮಾಡ್ಕೋ ಅಂದ್ರೆ ಬದುಕಿದ್ದಕ್ಕೂ ಲಾಭ. ಶರೀರ ಯಾತ್ರ ನಡೆದು ಪ್ರಾರಬ್ಧ ದೋಷದಿಂದ ನಿಮ್ಮ ಸ್ವರೂಪ ಹೊಂದದು ನಿರಂತರ ಅಭ್ಯಾಸದ ಮುಖಾಂತರ ಪ್ರಯತ್ನ ಮಾಡಿ ಅದನ್ನು ಹೊಂದಬೇಕಾಗುತ್ತೆ. ಯಾವ ಪ್ರಯತ್ನ ಮಾಡೋದಿಲ್ಲ ಮೈಗಳಾಗ್ತಾನ ಅದಿಲ್ಲ ಅವನಿಗೆಂದೂ ಸಮಾಧಿ ಸುಖದ ಅನುಭವ ಆಗುತ್ತೆ. ಮಹಾತ್ಮರ ಜೀವನವನ್ನ ಕುರಿತು ವಿಚಾರ ಮಾಡಿ ನೋಡಿದ್ರೆ ತಲೆಯೊಳಗಿನ ಮಟ್ಟ ಬಿಡ್ತದೆ. ಅವ್ರು ಯಾಕೆ ಸುಖಿಗಳಾದ್ರಲ್ಲಿ ಅವರು ಅಂದ್ರೆ ಯಾವ ಬಾದ್ಶಾ ಚಕ್ರವರ್ತಿ ಸುಖಿಯಾಗೇನೆ ಶಾರೀರಿಕ ಕಾಷ್ಟ ತಪಸ್ಸು ಅಂತ ಮಾಡ್ತಿರಲ್ಲ ಅದು ಏನೂ ಉಪಯೋಗ ಇಲ್ಲ. ಶರೀರ ದಂಡನ ಮಾಡ ಯಾವ್ದರ ಮಹಾತ್ಮ ಯಾವ್ದರ ಮಠದಾಗ ಸೇರ್ಕೊಂಡನ್ರಿ ಋಷಿ ಅಂದ್ರೆ ಆನಂದ ಸ್ವರೂಪಿ ಅಂತ. ಈ ಶರೀರ ನಾನಂತ ತಿಳ್ಕೊಂಡವ್ರು ಎಲ್ಲರೂ ಹೊಲ್ಯಾರ ಅದಿಲ್ಲ. ಆ ಚೈತನ್ಯ ಸ್ವರೂಪನ ನಾನಂತ ತಿಳ್ಕೊಂಡು ನಾವು ಲಿಂಗು ಅಂತ ಅದಿಲ್ಲ. ಅವನ ಶಾನ್ಯ ಜ್ಞಾನಿಗೆ ಅಂತಾರ ಲಿಂಗು ಅಂತ. ಏನ್ ಭೋಗಿಚ್ಛೆ ಒಳಗಿತ್ತಂದ್ರೆ ಎಲ್ಲಾ ಗುಣಗಳು ಬರ್ತಾವ ನೋಡು. ಬೇಗ ಭೋಗಿಚ್ಛೆ ಹೋಗಿತ್ತಂದ್ರೆ ಸತ್ಗುಣಗಳೆಲ್ಲ ಬರ್ತಾವ. ಏನ್ ನಿಷ್ಪ್ರಹ್ಯ ತೃಣಂ ಜಗತ್. ನಿಷ್ಪ್ರಹ ಅಂದ್ರೆ ಯಾರಿಗಿಂತ ಯಾವುದು ಲವಲೇಶವೂ ಆಸೆ ಇಲ್ಲದ ಮಗ ಅವು ನಿಷ್ಪ್ರಹ ಅಂತ. ಅವು ಜಗತ್ತು ಹುಲ್ಲು ಕಡ್ಡಿ ಅಂತ ಮೊದಲು ಜಗತ್ತಿನ ಗೊಡ್ಡಿ ಬಿಟ್ಟು ನಿದ್ದೆ ಮಾಡಕರ ಕಲೀರಿ. ನಿದ್ದೆ ಬಂದ್ರೆ ಅಡ್ಡಿ ಇಲ್ಲ, ಬಾಳೆ ನೆನಪು ಬರ್ಬಾರ್ದು. ಮತ್ತೆ ನೆನಪು ಬರ್ದಂಗೆ ಯಾವಾಗಲೂ ಇದ್ರ ನೆನವನ್ಯಾಗ ಉಳ್ಕೊ, ಸ್ವರೂಪದ ನೆನವನ್ಯಾಗ. ನೀ ಆಡಂಬರ ಪೂಜಾರಿಗಳನ್ನ ಏನ್ ಮಾಡ್ಕೊತ ಕೂತಿರಲ್ಲ, ಅದರಿಂದ ಏನ್ ಲಾಭ ಆಗಿತ್ತು? ಪೂಜೆ ಅಂದ್ರೆ ಮಣಿ ಎನ್ಸೋದು, ಹೂ ಎರ್ಸೋದು, ಪತ್ರಿ ಎರ್ಸೋದು, ಗಂಧ ಧೂಪ ದೀಪ ಹಚ್ಚೋದು, ನೈವೇದ್ಯ ಮಾಡೋದು. ಇದು ಪೂಜೆ ಅಪಾರ್ಥನ ಇದು. ಏನ್ ಇಂಥ ಪೂಜೆ ಮಾಡೋರಿಗೆ ಎಂದೂ ಕಲ್ಯಾಣ ಏನು ಉಪಯೋಗ ಇಲ್ಲ. ಅದಕ್ಕೆ ಅವನ್ನೆಲ್ಲ ಬಿಡಿಸಿತ್ತು. ಅದ್ರಾಗ ಲಾಭ ಇದ್ದಿದ್ರೆ ಮಾಡ್ಕೊಂತ ಹೋಗ್ಬೇಕು. ಅದ್ರಾಗ ಎಳ್ಳಷ್ಟು ಲಾಭ ಇಲ್ಲ, ಸುಳ್ಳು ಮಾಡಿ ಏನ್ ಮಾಡ.
ಆನಂದ ಎಲ್ಲರಲ್ಲಿ ಐತೆ ಅನ್ಲಿಕ್ಕೆ ಪ್ರಮಾಣನೂ ಬೇಕಾಗಿಲ್ಲ. ಯಾರಿಗೆ ಆನಂದ ಅನುಭವ ಇಲ್ಲ? ಪ್ರತಿಯೊಬ್ಬರಲ್ಲಿ ಅದು ಐತಿ. ಆನಂತರಂಗದಲ್ಲಿ ಅನುಭವ ಬರ್ತದೆ. ಇದಕ್ಕೆ ದೃಶ್ಯ ಜಗತ್ತಿನ ಅವಶ್ಯಕತೆ ಬೇಕಾಗಿಲ್ಲ. ಎಲ್ಲಾ ಅವಸ್ಥೆಗಳಲ್ಲಿ ವಿಶ್ವದ ತೂರಾಣ ತೂರಿಗೆ ವಸ್ತುಗಳಿಗೂ ಅಗತ್ಯ ಇಲ್ಲ. ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಸುಖವೇ ನಿಜ ಸುಖವೇ. ಆಯಾ ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯ ಇಂದ್ರಿಯಕ್ಕೆ ಸಂಬಂಧಿಸಿದ್ದೇ ಇರುತ್ತದೆ. ಹೌದು, ಆಯಾ ಇಂದ್ರಿಯಗಳಿಗೆ ಸಂಬಂಧಿಸಿದ ವಿಷಯ ಏನದವ ಅದರಿಂದ ಸುಖ ಸಿಗ್ತತೆ ಅಂತ ತಿಳ್ಕೊಂಡ ಆ ಇಂದ್ರಿಯಗಳಿಗೆ ಆಯಾ ವಿಷಯಗಳ ಸಂಬಂಧ ಮಾಡಿ ನಾವು ಸುಖ ಸಿಗ್ತದೆ ಅಂತ ಅವುಗಳ ಸಂಬಂಧನೇ ಇಟ್ಕೊಂಡಿರ್ತೀವಿ. ರೂಪ ಕಣ್ಣಿಗೆ ಸಂಬಂಧ ಇರ್ತದೆ, ಗಾಯನ ಕಿವಿಗೆ ಸಂಬಂಧ ಇರ್ತದೆ. ಗಾಯನ ಕಣ್ಣಿಗೆ ಸಂಬಂಧ ಇರುವುದಿಲ್ಲ, ರೂಪ ಯಾಕ್ರಿ ಕಿವಿಗೆ ಸಂಬಂಧ ಇರುವುದಿಲ್ಲ. ವಿಷಯಾದಿಗಳು ಹೊರಗದಾವ, ಆನಂದ ಒಳಗದ. ಅಂತಃಕರಣ ಒಳಗೈತೋ ಏನೋ ಹೊರಗೈತೋ? ಒಳಗದ. ಆನಂದದಾಗ ವಿಷಯ ಇಲ್ಲ. ಈ ವಿಶ್ವದ ದೃಶ್ಯ ಪದಾರ್ಥದ ಯಾವ ಭಾವವೂ ಆನಂದದಲ್ಲಿ ಇಲ್ಲ. ಅದು ಹೊರಗೆ ತೋರ್ಸಾಕ್ ಬರುವಂತಹದ್ದಲ್ಲ. ಅದು ಹೇಳಾಕ ಬರುದಿಲ್ಲ. ಯಾಕ್ರಿ ನಿದ್ರಿ ಅಂದ್ರೆ ಹೆಂಗೈತಿ ಹೇಳಾಕ್ ಬರ್ತೇನೆ, ಅದನ್ನ ಅನುಭವಿಸಾಕ ಬರುದು. ನಿದ್ರಿ ಏನ್ ಮಾತಾಡ್ತೀನಿ, ಅದನ್ನ ಮಾತಾಡಕ್ ಬರ್ತೇನೆ ನಿದ್ದೆ. ಅನುಭವದ ವಿಷಯ ಅದು. ಅದು ಇಂದ್ರಿಯಗಳಿಗೆ ಗೋಚರ ಮನಸ್ಸಿಗೆ ಗೋಚರ ಇದ್ದಕ್ಕೆ ಏನಾದ್ರು ವರ್ಣನ ಮಾಡಿ ಹೇಳ್ಬೋದಾಗಿ. ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಗೋಚರ ಆಗೋದಲ್ಲ. ಅನುಭವದ ವಿಷಯ. ಅದಕ್ಕೆ ಅನುಭವದಿಂದ ನೋಡಲೆ ಜೀವನಿ ನೀನೇ ಮುಕ್ತ. ಎಲ್ಲಿ ತನಕ ನಾವು ವಿಚಾರ ಮಾಡಿ ಅದನ್ನ ಅನುಭವಕ್ಕೆ ಹೋಗೋದಿಲ್ಲ, ಅಲ್ಲಿ ತನಕ ಇನ್ನೂ ಹೇಳಿಕೆ ಕೇಳಿಕೆ ಮಗಿದ ಮುಂದಾಕೋದು. ಸ್ವತಂತ್ರ ಐತಿ, ನಿಮ್ಮಲ್ಲಿ ಐತೆ ಪವರ್, ಅದನ್ನ ಜಾಗೃತಿಗೊಳಿಸ್ಬೋದು. ಪ್ರತಿಯೊಬ್ಬರಲ್ಲಿ ಐತೆ ವಿಚಾರ ಮಾಡುವಂತ ಸಾಮರ್ಥ್ಯ. ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಅದಕ್ಕೆ ಪ್ರಯತ್ನ ಪೂರ್ವಕ ಅಭ್ಯಾಸ ಮಾಡಬೇಕು ಹೊರತು ಯಾರನ್ನ ಕೇಳೋದು ಬೇಕಾಗಿಲ್ಲ ನಮ್ಗೆ. ಇನ್ನೊಬ್ರು ಬೇಡ್ಕೋದು, ನಾನು ಕೇಳುವುದು, ಪ್ರಾರ್ಥನಾ ಮಾಡುವುದು ಅದಕ್ಕೆ ನಮಗ್ ಬೇಕಾದದ್ದು ನಾವು ಹೊಂದಲಿಕ್ಕೆ. ನಿನ್ನೊಳೆಯುವುದು ಸತ್ಯ ಪದವು, ಅದನ್ನು ಅನುಭವದಿಂದ ನೋಡಲಿ ಜೀವನೇ ನೀನೇ ಮುಕ್ತನು. ನೀವು ಮುಕ್ತ ಅನ್ನೋದು ನಿನಗೆ ಅನುಭವ. ನೀ ಯಾರು, ನಿನ್ನ ಸ್ವರೂಪ ಎಂಥದ್ದನ್ನು ತಿಳುವಳಿಕೆ ಅಭ್ಯಾಸದಾಗ ಮಾಡಕತ್ತಿದ ಶ್ರವಣ ಮನ ನಿಧಿತ್ಯಾಸ. ಈ ಅಭ್ಯಾಸ ನಿರಂತರ ನಡಿಬೇಕು ನೋಡ್ರಿ. ಎಲ್ಲರಿಗೂ ಬೇಕಿದು. ಏನ್ ಸಾಧಕ ಇರ್ಲಿ ಸಿದ್ಧ ಇರ್ಲಿ, ಅವನ್ ಶ್ರವಣ ಇರ್ಲಿಲ್ಲ ಅಂದ್ರೆ ಅವ ಬದ್ಧ ಹಾಕನ. ಮತ್ತೆ ಎಲ್ಲಿ ನಿತ್ಯ ಶ್ರವಣ ಇರುದಿಲ್ಲ ಅದು ವಿಪರೀತ ಲಕ್ಷಣ ಅಂತ ತಿಳ್ಕೊಡಿ. ಏನ್ ಅದಕ್ಕೆ ಶ್ರವಣಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ. ಪುನಃ ಕೇಳಿದ್ದನ್ನ ಕೇಳುದು, ನೋಡಿದ್ದ ನೋಡುದು. ಬ್ಯಾಸರಿಲ್ಲ, ಇದ್ರ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾಗಿದೆ. ಆನಂದ ಪೂರ್ಣ ರೂಪದಾಗ ಎರಡನೇದಲ್ಲೇ ಇಲ್ಲೇ ಇಲ್ಲ, ಅನ್ಯದ ಕಾಣಲಿಲ್ಲ, ಇನ್ನೊಂದು ಉಸಿರಲ್ಲಿ ಇಲ್ಲ, ಈಕೆ ಎಡೆ ಇಲ್ಲ. ಎಲ್ಲರಲ್ಲಿಯೂ ಆನಂದ ಐತಲಿಕ್ಕೆ ಅದಕ್ಕೆ ಎರಡನೇ ಪ್ರಮಾಣ ಬೇಕಾಗಿಲ್ಲ. ಯಾರಿಗೆ ಆನಂದದ ಅನುಭವ ಇಲ್ಲ? ಪ್ರತಿಯೊಬ್ಬರಲ್ಲಿ ಐತದ ಅಂತರಂಗದಲ್ಲಿ ಆನಂದದ ಅನುಭವ. ಇದಕ್ಕೆ ದೃಶ್ಯ ಜಗತ್ತಿನ ಅವಶ್ಯಕತೆ ಬೇಕಾಗಿಲ್ಲ. ಎಲ್ಲಾ ಅವಸ್ಥೆಗಳಲ್ಲಿಯೂ ಎಲ್ಲಾ ವಿಶ್ವದ ತೋರಿಕೆ ವಸ್ತುಗಳು ಬೇಕಾಗಿಲ್ಲ. ಎಚ್ಚರಿಕೆಗಷ್ಟೇ ಎಚ್ಚರಿಕೆ ಅವಸ್ಥೆಗಳ ಸಂಬಂಧಪಟ್ಟದ್ದು. ಕನಸಿಗೆ ಸಂಬಂಧಪಟ್ಟದ್ದು. ಕನಸಿನ ವಸ್ತುಗಳ ಸಂಬಂಧ ಇಲ್ಲ, ಕನಸಿನಾಗ ಎಚ್ಚರಿಕೆ ವಸ್ತುಗಳ ಸಂಬಂಧ ಇಲ್ಲ. ಆಯಾ ಅವಸ್ಥೆಗಳ ನಿತ್ಯ ನಿಯಮಕ್ಕೆ ತಕ್ಕಂಗೆ ನಾವು ನೋಡ್ಕೋಬೇಕಾಗತ್ತೆ. ಕನಸಿನಾಗಿದ್ದ ಕನಸಿನ ಜನರು ಕೂಡ ಹೆಂಗ್ ನೋಡ್ಕೋಬೇಕು ಹಂಗ್ ನಡ್ಕೊಂಡ ನಿಮ್ಗೆ ಸರಳ. ಎಚ್ಚರಿಕೆ ಒಳಗೆ ಎಚ್ಚರಿಕೆ ಜನರು ಕೂಡ ನಡ್ಕೋಬೇಕು.
ಈ ವಿಶ್ವದ ಪದಾರ್ಥಗಳ ಯಾವ ಭಾವವೂ ಆನಂದದಲ್ಲಿ ಇಲ್ಲ. ಇದು ಹೊರಗೆ ತೋರ್ಸಕ್ ಬರುದಿಲ್ಲ, ಅನುಭವದಿಂದ ಮಾತ್ರ ಇದನ್ನು ಅನುಭವಿಸ್ಲಿಕ್ಕೆ ಬರ್ತದೆ. ಅನುಭವದಿಂದ ನೋಡಿಲ್ಲ ಎಂದರಿಲ್ಲ. ನೋಡು ಅಂದ್ರೆ ತಿಳಿ. ಈ ಜಗತ್ತಿನ ಭಾವನೆಗಳನ್ನೆಲ್ಲ ತೆಗೆದು ಹಾಕಿ ನೋಡ್ಕೊ, ಅವಾಗ ನಿನಗೆ ಸ್ಪಷ್ಟವಾಗಿ ನಿನ್ನೊಳಗೆ ಐತಿ ಆನಂದ ಅನುಭವ ಕೊಡುತ್ತೆ. ಆವ ಮತದೊಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯೂ ಬೆರೆಸದೆ ಎಲ್ಲರಲ್ಲಿಯೂ ಬ್ರಹ್ಮವು ಪೂರ್ಣ ರೂಪದಿಂದ. ಈ ಕ್ರಮಕ್ಕನುಗುಣವಾಗಿ ನಾವು ಮನನ ಮಾಡ್ಕೊಂತ ಇರ್ಬೇಕು. ಈ ಅಭ್ಯಾಸ ನಡೆಯುವುದರಿಂದ ಇಂದ್ರಿಯಗಳ ಸಂಯಮ ಆಗ್ತಾವ, ಮನುಷ್ಯನ ಸಂಯಮ ಆಗ್ತದೆ. ಅವಾಗ ಮತ್ಪರ ಆಗ್ಲಿಕ್ಕೆ ಮತ್ಪರ ಸಂಹಿತೇಂದ್ರಿಯಾಣ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಚಿರೇಣ ಅಧಿಗಚ್ಚತಿ. ವಿಶ್ವಭಾವನೆ, ಕಾಲಭಾವನೆ, ದೇಶ ವ್ಯಕ್ತಿಗಳ ಭಾವನೆ, ಯಾವ ಭಾವನೆಯೂ ಆನಂದದಲ್ಲಿ ಇಲ್ಲ. ವಿಷಯದಾಗ ಆನಂದ ಐತೆ ಅಂತ ಯಾರು ಹೇಳಿದ್ರು? ನಿಮ್ಗೆ ಭ್ರಾಂತಿ ಮೂಲಕ ನೀನ ತಿಳ್ಕೊಂಡು ಅದ್ರಾಗ ಐತೆ ಅಂತ. ಅದ್ರಾಗ ಇದ್ದದ್ದ ಜರಾಗಿದ್ರೆ ವಿಷಯದಿಂದ ಸಂಪರ್ಕ ಹೋಗಿ ನಮ್ಗೆ ಬೇಸರ ಆಗಬಾರ್ದಾಗಿತ್ತು. ಅದ್ರಾಗಿಲ್ಲ. ಸುಖ ಏನು ಬೇಸರ ಆಗೋದಿಲ್ಲ. ಸಾಮಾನುಗಳೆಲ್ಲ ಬೇಸರಕ್ಕವು. ನಾವು ಬೇಸರಕ್ಕೆ ಬಂದ್ರೆ ಅದೇನು ಸುಖ ಆಗ್ತದೆ? ಯಾವುದೇ ವಿಷಯದಿಂದ ಸಂಪರ್ಕಕ್ಕೆ ಹೋಗಿ ಇಲ್ಲದೇ ಇದ್ದು ವೇಳೆದೊಳಗೆ ಅವಾಗ ಏನಿರ್ತೈತಿ ನೋಡ್ಕೊ, ಬೇಸರಿಕೆ ಆಕೈತಿ. ವಿಷಯದಿಂದ ಸಂಪರ್ಕಕ್ಕೆ ಹೋಗಿ ಮಾಡಿ 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 ಬೇಸರ. ಈ ಬೇಸರಿಕೆ ಬೇಸರಿಕೆ ಕೊಡುವು ಇಲ್ಲಲ್ಲಿ ಬೇಸರ ಇಲ್ಲ ಆಕೈತಿ. ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕ ತ್ಯಾಗ ಮಾಡಿದೆ ಅಂದ್ರೆ, ಅದ್ರ ಮ್ಯಾಗಿನ ಆಸಕ್ತಿ ತೆಗೆದು ಬಿಟ್ಟಿದ್ದೆ ಅಂದ್ರೆ ಬೇಸರಿಕೆ ಅನ್ನೋದು ಎಲ್ಲಿ? ವಿಷಯೇಂದ್ರಿಯ ಸಂಪರ್ಕ ಭೋಗ ದುಃಖದಾಯಕವಂತ ತಿಳಿದು ಒಳಗ ಅಂತರ್ಮುಖ ವೃತ್ತಿಯೊಳಗ ಆನಂದದ ಸಂಶೋಧನೆ ನಡಿಬೇಕು ನೋಡ್ರಿ. ಹೊರಮುಖ ವೃತ್ತಿಯಲ್ಲಿ ಉದಾಸೀನ ಆಗ್ಬೇಕು, ಒಳಮುಖ ಆಗ್ಬೇಕು. ಅಂತರಂಗದಲ್ಲಿ ನಮಗೆ ಅನುಭವ. ಪ್ರತಿಯೊಬ್ಬರು ನಾವು ಪ್ರಯತ್ನ ಪೂರ್ವಕವಾಗಿ ಉದಾಸೀನ ಆಗ್ಬೇಕು. ಇದ್ರಾಗ ಏನು ಸಿಗುದಿಲ್ಲ ಅಂತ ತಿಳಿದು ಒಳಗ ಅಂತರ್ಮುಖ ವೃತ್ತಿಯೊಳಗೆ ಆನಂದದ ಅನುಭವ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ಬೇಕು. ನಿರಂತರ ನಡಿಬೇಕು. ಒಳಗಿನ ಕೆಲಸ ಇದು, ಹೊರಗೆ ಏನು ಕೆಲಸ ಇಲ್ಲ. ಹೊರಗೆ ಹೆಂಗಿರ್ತಾರೆ ಹಂಗಿರು, ಒಳಗೆ ಆಂತರಿಕ ಅಭ್ಯಾಸ ನಡಿಬೇಕು. ವಾಸನಾದಿಗಳೆಲ್ಲ ಇರುವುದು ಮನಸ್ಸಿನಾಗದ. ಮುಗುಣ್ಯಾನ ಗಾಳಿ ಒಳಗಿಲ್ಲ. ಮುಗುಣ್ಯಾನ ಗಾಳಿ ಮಾಡಿದ್ರೆ ವಾಸನ ಹೋಗ್ಕೊಂತೀನಿ. ಅದಕ್ಕೆ ಕೈಕಾಲು ಮುಡ್ಸ್ಕೊಂಡು ಮೂಡ್ಲೂರು ಗತಿ ಮುಸು ಮಾಡ್ಕೊತ ಕೂತ್ರೆ ಮತಿ ಸುಳ ಬಳಲ್ಬೇಡ. ಬೇರೊಂದು ಯೋಗದೊಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮನಿಜ ನಿಷ್ಠರಾಗಿರೋ ಅಂದ. ಆ ಯೋಗ ಈ ಯೋಗ ನಿನ್ನನ್ನು ನೀ ತಿಳಿದು ಅದು ಮುಖ್ಯದ. ನೀ ಆ ಯೋಗ ಯಾಕೆ ಸುಳ ಬಳಲ್ತಿ? ಹಠ ಯೋಗ, ರಾಜಯೋಗ, ಲಂಬಿಕ ಯೋಗ, ಭಕ್ತಿ ಯೋಗ, ಯೋಗಗಳ ಬೆನ್ನ ಹತ್ತೈತಿ. ಯಾಕ್ರಿ ಬಳಲ್ತಿ ಕೆಲಸ? ನಿಜವನ್ನ ತಿಳ್ಕೊ. ಯೋಗ ಅಂದ್ರೆ ಸಮರಸವಾಗುವಿಕೆ, ಕೂಡುವಿಕೆ. ನಿನ್ನನ್ನು ನೀ ಹೊಂದುವುದನ್ನ ಯೋಗ. ನೀ ಅಲ್ಲದನ್ನು ಹೊಂದುವುದು ಭೋಗ. ನೀ ಅಲ್ಲದನ್ನು ಹೊಂದುವುದು ಭೋಗ, ನಿನ್ನ ನೀ ಹೊಂದುವುದು ಯೋಗ.